ಸೋಲ್ತಾ ಇರೋದು ಗಂಡು ನನ್ನಿಂದಾನೆ ಅಷ್ಟು ಅವರು ಅಲ್ಲಿವರೆಗೂ ಹೋಗಿದ್ವಿ ನನ್ನಿಂದ ಕಟ ಅದಕ್ಕೆ ಹಂಗೆ ಹೇಳ್ತಾ ಇರೋದು ನಿನ್ನಿಂದನೇ ಅಷ್ಟು ಹೋಗ್ತಾ ಇರೋದು ನಾವು ಅಷ್ಟು ಹೊಡೆಯೋದು ಕಾರಣ ಅಂತ ಪಾಪ ಜಾಸ್ತಿ ಅವನಿಗೆ ಹಿಂದೆಗಡೆ ಚುಚ್ಬಿಟ್ರು ಚಾಕುನ ಮಾಡ್ತೀನಿ ಓಡ್ರಪ್ಪ ಏನು ಮಾಡ್ತೀನಿ ಅಂದೆ ಬಿ ಫೇಕ್ ಮಾಡ್ತೀನಿ ಆಪ್ಸು 30 ವರ್ಷದಿಂದ ಇದೇ ಕಾಲಲ್ಲಿ ಆಡ್ತಾ ಇರೋದು ನಾವು ವಿರಾಜ್ ಬಂದಾಗೆಲ್ಲ 30 ವರ್ಷದಿಂದ ಇದೇ ಕಾಲಲ್ಲಿ ಆಡಿದ್ರು ಒಂದು ಸತನೂ ಫೇಲ್ ಆಗಿಲ್ಲ ಸ್ಟಾರ್ಟ್ ಕೇಳುತ್ತೆ ಫಾರ್ವರ್ಡೇ ಬಂದು ನೋಡ್ಕೊಂಡು ಆಗಲ್ಲ ಬಿ ಫೇಕ್ ಮಾಡಿ ಯಾರೋ ಬಂದು ಹೊಡಿತಾವನಿ ಓ ಮೈ ಗಾಡ್ ಇವನಿಗೆ ಹೊಡೆದು ಶಾರ್ಟ್ ನೋಡ್ಬೇಕಾಯ್ತು ಕೊಟ್ಟ ನನಗೆ ನಂಗೂ ಕೊಟ್ಟ ಕಣ ಮತ್ತೆ ಯಾರ್ಯಾರಿಗೆ ಸಿಟಿ ಪ್ಲಾಂಟ್ ಅಮೇಜಿಂಗ್ ಸಿಟಿ ಕೆಲ್ಸುತ್ತೆ ಬಿಟ್ಟು ತುಂಬಾ ಚೆನ್ನಾಗಿ ಹೊಡಿತೀಯ ಅದಕ್ಕೆ ಲಾಕಲ್ಲಿ ತುಂಬಾ ಚೆನ್ನಾಗಿ ಹೊಡಿತೀಯ ಅವನ ಅಮ್ಮನ ಏನಾಯ್ತು 1 ಕಿಲೋಮೀಟರ್ ಐತೆ ಅವನ ಅಮ್ಮನ ಹೊಡಿತಾ ಇದ್ದೀನಿ ಬೀಳ್ತಾ ಇಲ್ಲ ಬೈದ ನೋಡ್ರಿ ಅವಲ್ಲ ನಿಮ್ಗೆ ಅಂದ್ರೆ ಅವನೇ ಪ್ಯಾಲೇಸ್ ಹತ್ಕೊಂಡು ನೋಡ್ತಾವ ನಮ್ಮನ್ನ ಸ್ಮೋಕ್ ಕೊಡ ಮಂಜ ಸ್ಮೋಕ್ ಸ್ಮೋಕ್ ಮಾಡಿ ವಿಂಡೋ ಮಾಡ್ತೇನೆ ಮನೇಲಿ ಕೂತ್ಕೊಂಡು ಇನ್ಸ್ಟೆಂಟ್ ಸ್ಮೋಕ್ ಎಲ್ಲ ಕಲ್ತಿದ್ಯಲ್ಲೋ ಅಮ್ಮನ ಇನ್ಸ್ಟೆಂಟ್ ಸ್ಮೋಕ್ ನೋಡ್ರೆ ಜಂಗಾಲಿಂದನೇ ಬಂದು ಹೊಡೆದ ಆತಾಗೆ ನಮಗೆ ಅದೊಂದು ವಾರ ಆಯ್ತಲ್ಲ TVS ಇಂದ ಬರ್ತದೆ ಒಳ್ಳೆ ಹೋಗುತ್ತೆ ಇವಾಗ ಓ ಮೈ ಗಾಡ್ ಈ ಶಾರ್ಟ್ ಅಲ್ಲೇ ಅವನೇ ಬಂದ ಮರಿಲ್ಲ ಮಂಜ ಕಿಟ್ಟಿ ಇಲ್ಲ ಇನ್ಸ್ಟೆಂಟ್ ಸ್ಮೋಕಿನ ಪ್ರಭಾವ ಸ್ಮೋಕ್ ಎಲ್ಲಿಗಾದ್ರು ಮಂಜಾನ ಇದು ಡಿಗಾಲಕ್ಕ ನಾನು ಅವ್ರು ಹೆಂಗ್ ಹೊಡೆದ್ರೆ ನಾನು ಹಂಗೆ ಹೊಡಿತೀನಿ ಇವಾಗ ಮಂಜ ಹಾಕ್ಬೇಡ ಅವನಿಂದನೇ ಹೋಗಿದ್ದು ಅಣ್ಣ ಇವಾಗ ನೋಡ್ತೀವಿ ಸ್ಮೋಕು ಯೂಟ್ಯೂಬ್ ಹಾಕೊಂಡು ಅಯ್ಯೋ ಬಿ ಶಾರ್ಟ್ ಫಾರ್ವರ್ಡ್ ಫ್ಲಾಶ್ ಕನೆಕ್ಟರ್ ಬಂದು ಬಿ ಶಾರ್ಟ್ ಡಿಂಕು ಟ್ರಿಪಲ್ ಬಾಕ್ಸ್ ಡಿಂಕು ಇಬ್ರು ಅಂಡ್ರ ಪಾಸ್ ಇಬ್ರು ಡಿಂಕು ಕೆಳಗಡೆ ಟ್ರಿಪಲ್ ಬಾಕ್ಸ್ ದಿಂಕು ಅಷ್ಟೇ ಅವ್ನು ಯಾರೋ ಆರ್ಮರೇ ಹಾಕೊಂಡಿಲ್ಲ ಹಂಗೆ ಬಂದವನೇ ಎತ್ಕೊಂಡು ಕಾಸು ಐತೆ ಅಂತ ಮನೋಜನ್ ಕಡೆ
ಏನು ನಾನು ಫ್ರೀ ಆಗಿ ಬಿಟ್ಬಿಟ್ಟೆ. ನಿನ್ನ ನಾನು ಅಮ್ಮನ್ ಫ್ರೀ utility ಬರ್ಡ್ ಒಂದ್ ಎಲ್ಲ ಏನು ಕಡೆ. ಬೇಡ, ನಿನ್ನ ಅಮ್ಮ ನಿನ್ ಒಂದ್ ಏಕೆ ಒಂದ್ ಸಾಕಷ್ಟು. ಆರ್ಮರ್ ಇಲ್ಲೋ ಆರ್ಮರೇ ಶಾಟ ಬತ್ತಲ್ಲ ಅಲ್ಲಿ, ಅದನ್ನ ಹಾಕೊಂಡು ಹೇಗೆ ಆಡ್ತಾ ಇದ್ದೀನಿ. ಮುಂದೆ ಬಾ ಮಂಜ ಫ್ಲಾಶ್ ಹಾಕು. ಇನ್ನೊಬ್ಬ ಕೆಳಗವನೆ ಎ ಸೈಟ್ ಲೋ 90 ಲೋ ತ್ರಿಬಲ್ ಬಾಕ್ಸ್ ಲೋ ಬೀಗ್ ಹೋಗಿ ಬಿ ಎಲ್ಲ ಎ ಸೈಟ್ ಲೋ ಕಾರ್ ವ್ಯಾನ್ ಅಲ್ಲ ಅವನು. ಇಸ್ಕೋದು. ಬಿಯಾಪ್ಸ್ ಪುಟ್. ಬಂದ್ಬಿಟ್ಟ. ಲೋ ಇವನು ಲಾಸ್ಟ್ ಲೋ 90 HP ಲೋ. ಬಿಶಾಟ್ ಕೇರ್. ನೈಸ್ ಒನ್ ಲೋ. ಇಲ್ಲ ನಿನ್ನ ಅಮ್ಮ ನಿನ್ ಸೋಲ ಹೋಗ್ಬೇಡ, ನಿನ್ನ ಅಮ್ಮ ನಮ್ ಜೊತೆ ಬಾ. ನೋಡಿಕೆ ಸುಮ್ಮಿರೋ ನೀನು, ಗೊತ್ತಾಗಲ್ಲ ಅವೆಲ್ಲ. ನಿನ್ನ ಅಮ್ಮ ನಿನ್ ಗಾಂಡೋ ನನ್ ಮಗ ಕಣ. ನಿನ್ನ ಅಮ್ಮ ನಿನ್ನಿಂದಾಗಿ ಇಲ್ಲ ಹೋಯ್ತಾ ಇರೋದು. ನನ್ನಿಂದನಾ ಹೊಡಿಬೇಕಾಯ್ತಂತ ಅವ್ನ ಆ್ಯಪ್ಸ್ ಅವನ್ಗೆ. ಆಯ್ತು ತಿಕ್ಕ ಮುಚ್ಕೊಂಡು ಹೇಗೆ ತೋಡ್ಕೊಡ್ತಾರ ನಡಿಯ ತಿಕ್ಕ ಮುಚ್ಕೊಂಡ್ಲೆ. ನೋಡಿ ಹೋಗಿ ಗೇಮ್ ಹಿಂಗೆ ಎಂಟ್ರಿ ಹೊಡಿತೀನಿ ಹೋಗಿದ ತಕ್ಷಣ. ನಿನ್ನ ಅಮ್ಮನ ಹೋಗ್ಬೇಡ, ನಿಂತ್ಕೊಂಡು ಸುಮ್ಮನೆ ನೀನು ಬರೀ ಮುಂಜಾನೆ ಪ್ಯಾಲೇಸ್ ಹತ್ತದ ಟಿ-ಶರ್ಟ್ ಸ್ಮೋಕ್ ಹಾಕಿದ್ರು. ಇಬ್ರು ಸಿಟಿ ನ್ಯೂ ಬಾಕ್ಸ್ ಆಗೈತೆ. ಫ್ಲಾಶ್ ಏಮೇನ್ ಆಗಲ್ಲ ಇದು ಮಾಲಿ ಅಲ್ಲ. ಮೂರ್ ಜನ ಅವ್ರು. ಒಂದ್ ಫ್ಲಾಶ್ ಹಾಕ್ತೀನಿ, ನೋಡ್ಕೊಂಡ್ ಬಂದ್ಬಿಡು. ಇಲ್ಲಾಂದ್ರೆ ಆಗಲ್ಲ ಅಂದ್ರೆ ಬೇಡ. ಸೈಟ್ ಅಲ್ಲಿ ಇದೀನಿ. ಈ ಸೈಟ್ ಅಲ್ಲಿ ಅವ್ನು ಬರೋ ವಾಪಸ್ ಹೋಗೋಣ. ಈ ಶಾರ್ಟ್ ಕೇರ್ ಬೇಡ. ನಿಂಜಾ ಬಾಕ್ಸ್ ಮಂಜ. ಶಾರ್ಟ್ ಅಲ್ಲಿ ಇರ್ಬೇಕು. ಟೀಸ್ಪಾನ್ ನೈಸ್ ಒನ್. ಟಿ-ರ್ಯಾಂಪ್ ಇನ್ನೊಬ್ಬ ಕೇರು. ಹಿಂದೆ ಬಾ ಹಿಂದೆ ಬಾ. ಬಿಯಾಪ್ಸ್ ಕೇರು ಎಲ್ಲಿ ಆಂಟಿ ಚೀಟ್ನ ಇದ್ ಮಾಡವ್ರೆ. ಆಲ್ರೆಡಿ ಪ್ಲೇ ಮಾಡ್ತಿದ್. ಹೋಗ್ಬಿಟ್ಟವ್ರು ಕಿರಣ್ ಅವ್ರು ಫೈಂಡಿಂಗ್ ಮ್ಯಾಚ್. ಯಾರೋ ಒತ್ತಿದ್ದು ಆಂಟಿ ಚೀಟು. ಕಿರಣ್ ಅವ್ರು ಗೋವಾಲ್ ಅವರಲ್ಲ ಮತ್ತೆ ಎದ್ವಾ ಸೋತ್ವೋ ಸೋತ್ವಿ. ಕಿರಣ್ ಅವರೆಲ್ಲ ಲಾಗಿನ್ ಮಾಡಿರೋದು ಯಾರೋ ಬೇರೆಯವರು. ಮಂಜ ಇನ್ಯಾರು ಆಡ್ತಾರಲ್ಲಿ? ಸಿಸ್ಟಮ್ ಅಲ್ಲಿ ಯಾರನ್ನ ಆಡ್ತಾರನಾ? ಇಲ್ಲ ಯಾರು ಇಲ್ಲ. ಓ ಮೈ ಗಾಡ್. ಕರೆಕ್ಟಾಗಿ ಈಗ ಆರ್ಡ್ರ ನೋಡಿ. ಆಯ್ತು ಬಿ ಶಾಟ್ ಓಡೋಗಿ ಹೋಗಿ ನೋಡೋಣ. ಟೆಕ್ನೈನ್ ಹಾಕ ಮನಕ. ಒಂದು ಸ್ಮೋಕ್ ಹಾಕ. ಇಲ್ಲಿ ತಗೊಂಡೋಯ್ತು ಅಣ್ಣ ಸ್ಮೋಕ್ ಬೇಲು ಅಣ್ಣ. ಪಿಂಕೋ ಅವನು
ಜಂಗಲ್ ಹಬ್ಬ ಜಂಗಲ್ ಇದು ಯಾವುದೋ ಮರ್ತೇ ಹೋಗೈತೆ ಕಣ. ಶಾಟ್ ಬರ್ತಾನೆ. ಹತ್ತು ಎಚ್ ಪಿ ಸತ್ತ. ಬೇರೆ ಜಂಪ್ ಹೊಡಿತ. ಬಿ ಕ್ಲಿಯರ್. ಯಾರು ಲಾಸ್ಟ್ ಎಲ್ಲಿ ಹೊಡೆದ ಅವನು? ಮಾರ್ಕೆಟ್ ಅಲ್ಲಿ ತಗೊಂಡೋಗಿ ನಿಮ್ಮ ಮನೆ ಒಳಗಡೆ ಅಲ್ಲಿ ಹಾಕ್ಬಿಟ್ಟು ಬರೋಗು ಮನೆ. ಸುಮ್ನೆ ನಿಮ್ಮ ಮನೆಗೆ ಹಾಕ್ಬರೋ ಹೇಳ್ತೀನಿ. ಸತ್ತಾಗ್ಬಿಟ್ರೆ ಅಣ್ಣ ಅಂತ. ಕೊಡ ಕನೆಕ್ಟ್ರು ಜಂಗಲ್ಲು ಬಿ ಶಾಟ್ ಸ್ಮೋಕ್ ಮಾಡ್ತೀನಿ. ಕಾಯರ್ ಎರಡೂ ಮಾಡ್ತೀನಿ. ಮಿಡ್ ಪುಷ್ ಎರಡೂ ಮಾಡಿದ್ವಿ. ಅವ್ರು ಮಾಡಿರೋದು. ಮಗ ಕನೆಕ್ಟ್ರು ಮಾಲಿ ಹಾಕಕ್ ಏನ್ರ ಮಗ ಬಂದಿರೋದು. ಮಾಲಿ ಇಲ್ಲ ಕಣಲ್ಲ. ಸ್ಮೋಕ್ ಮಾಡ್ಕೊಂಡು ಜಂಗಲ್ ಪಾಸು ಬಿಲೋ ಪ್ಯಾಸ್. ಕನೆಕ್ಟ್ರು ಮಾಲಿ ಹಾಕ್ರೋ ನೀವು ಹೋಗಿದ ತಕ್ಷಣ. ನಾವೆಲ್ಲ ಹಿಂದೆ ನಿಂತ್ಕೊಂಡೆ ನೇಡ್ ಎಸಿತಾ ಇದ್ವು. ಯಾರು ಮುಂದೆ ಅಷ್ಟು ಹೋಗ್ಲೇ ಇಲ್ಲ. ಸೈಟ್ ಡಿಫಾಲ್ಟ್ ಅಲ್ಲ ಅವನೇ. ಮೇಲತ್ತವನು ಫೋಟೋ ಹೊಡೆದಿ. ಈ ಕಿರಣ್ ಅವ್ರ ಮ್ಯಾಚ್ ಕ್ಯಾನ್ಸಲ್ ಆಗೋಯ್ತಲ್ಲ. ಟಮಾಟರ್ ಬಡೆ ಮಜಾದಾರ್ ಟಮಾಟರ್. ಸ್ಮೋಕ್ ಪ್ಯಾಲೇಸ್ ಪ್ರಾಪರ್
ಇನ್ನೊಬ್ಬ ಸೈಟಲ್ಲಿ ಸ್ಟೇರ್ಸ್ ಅಲ್ಲ ಅವನು. ಹಂಗಲ್ಲೋ ಸ್ಟೇರ್ಸ್ ಅಲ್ಲ. ರೌಂಡ್ ಹೊಡಿರೋ ಬೇಕೇ ಬೇಕು. ಸ್ಮೋಕಿಂಗ್ ಅಂತ ಎಷ್ಟು ಹೇಳ್ಕೊಂಡಿದ್ಯಾ? ಅವ್ನು ಸ್ಮೋಕರು ಮಾಡೋದು ಬೇಡ. ಅವನು ಮಾಡ್ರ ಅವ್ನು ವಿಶ್ವಾಸ ಇದ್ದಿದ್ದೀರ ಕಡಾಕಾಗಿ ಮಾಡ್ರ ಅವನು. ನೀವೆಲ್ಲ ಖುಷಿ ಪಡ್ತಿದ್ರಿ. ನೀನು ಯಾಕೆ ಅವನೇ ಹಿಡಿಲಿ ಆಡ್ತಾ ಇದೀಯಾ? ಫೋನ್ ಇಲ್ಲ. ಫೋನ್ ಕಿತ್ತು ಕಳ್ಸಿದ್ರಾ? ಮನೇಲಿ. ಕೆಲ್ಸಕ್ಕೆ ಏನು ಮಾಡಿದೆ? ಕೆಲ್ಸಕ್ಕೆ ಇಲ್ಲ ಇಲ್ಲ ಏನು ಮಾಡಿಲ್ಲ. ಕೆಲ್ಸಕ್ಕೆ ಹೋಗ್ಬೇಡ ಅಂದವ್ರೆ. ಕೆಲ್ಸಕ್ಕೆ ಹೋಯ್ತಲ್ಲ, ಬೇರೆ ಕೆಲಸ ಹುಡುಕ್ಬೇಕು. ಬೇರೆ ಕೆಲಸ ಹುಡುಕ್ಬೇಕು ಅಂತೆಲ್ಲ ನಮ್ಮನೆ ಅವ್ನು ಬುದ್ಧಿ ಸರಿ ಇಲ್ಲ, ಅದಕ್ಕೆ ಎಲ್ಲೋ ಕಳಿಸ್ತಲ್ಲ ಅಷ್ಟೇ. ಚೊಂಗ್ಲು ಬುದ್ಧಿ ಶಾಟ. ಇಲ್ಲಿದ ಒಂದು ಕ್ರೇಜಿಸ್ ಮಗ ಆಗ್ತೀನಿ ನಾನು. ಅದೇಂಗೋ ಕಾಲೇಜಿಗೆ ಹೋಗಲ್ಲ, ಕೆಲ್ಸಕ್ಕೆ ಹೋಗಲ್ಲ, ಏನು ಮಾಡ್ತೀಯ ಮನೇಲಿ? ಕಾಲೇಜ್ಗೆ ಹೋಯ್ತೀನಿ. ಕಾಲೇಜ್ ಅವ್ನು ಬ್ಯಾಗ್ ನಾ ತಗೊಂಡು ಹೋಗಿರೋದು ಒಬ್ಬರು ನೋಡಿಲ್ಲ. ಇಲ್ಲೇ ಅವ್ರೆ ಒಬ್ಬರು ನೋಡಿಲ್ಲ. ಏನೋ ದೆಂಗ್ತೀಯ ನೀನು ಲೇ. ಅವ್ನು ಬಂದಾಗ ಹಾಕ್ಬೇಕು ಕಣ. ಅವ್ನು ಇಲ್ದೇರಾಗ ಹಾಕಿದ್ರೆ ಯಾರಿಗೂ ಅವ್ನಿಗೆ ಹಿಂಗೋ ಗೊತ್ತಾಗುತ್ತೆ. ಅವನು ಮೆಸೇಜ್ ಮಾಡಲ್ಲ, ಅವನು ಬೇರೆ ಮೆಸೇಜ್ ಮಾಡ್ತಿದ್ದಿದ್ದು. ಅವನು ಟ್ರಂಗು ಅವನು. Few of these, even the ones that aren't in the top 5, still on the hunt. Yeah, honestly, here there's just so much on the line with PGS points coming in, prize pool coming in. Obviously, every single placement matters for both, so that is extremely important here. And some of the teams have some few surprises here, but some of our veterans and potential repeat winners here in the chase for $300,000. The $300,000 total prize, 100K goes to first, and then it drops all the way to 40,000 for second. So this is one of those situations where if you're a team.
ಬೀಗ್ ಹೋಗೋಣ ಕಣ 4v5 ಇದು ಬಿ ಶಾಟ್ ಒಬ್ಬ ಇಬ್ರು ಬಿ ಶಾಟ್ ಒಬ್ಬ ಪಿಲ್ಲರ್ ಅವನೇ ಒಬ್ಬ ಬಿ ಶಾಟ್ ಅಪ್ಪರು ಬಿ ಪ್ಲಾಂಟ್ ಇನ್ನೊಬ್ಬ ಸಿಟಿ ಅವನು ಸಿಟಿ ಇಲ್ಲ ಬಿ ಶಾಟ್ ಬಂದ ಮಾರ್ಕೆಟ್ ಲಾಸ್ಟ್ ಮಾರ್ಕೆಟ್ ಬಿ ಶಾಟ್ ಬಿಡದ ಬೇಡ ಬಿ ಶಾಟ್ ಏರ್ ಸೈಟ್ ಆಡ್ತೀನಪ್ಪ ಹಸಿ ಬೇಡ ನಾಳೆ ಹೊಡಿಬೇಕು ಪಿಸ್ತೂಲ್ ನೋಡಿದ್ದು ಇಂಪಾರ್ಟೆಂಟ್ ಸಿಟಿಯಿಂದ ಆಡ್ತೀನಿ ಬಂದ್ರೆ ಹಿಂದೆಗಡೆ ನೀನ್ ನಮ್ಮನ್ ಬಾ ನೀನ್ ಬೀಗ್ ಬಾ ನೀನ್ ನಮ್ಮನ್ ನಿನ್ ಮೇ ಈಗ ನಾನು ಆಡ್ತೀನಿ ಬಿಡ ಚೆನ್ನಾಗಿ ನೀನ್ ಅಮ್ಮ ನಿನ್ ಕೆ ಅಂತ ಗೊತ್ತು ನಿನ್ ನಡಿ ಲೋ ಅಲ್ಲಿ ಬಿ ಅಲ್ಲಿ ಸಣ್ಣ ಜಾಗ ಕಣ ಆಡಕ್ ಬೇಜಾರು ಎಲ್ಲ ಆಡ್ತೇನೆ ಮಗ ನಾನು ಏ ಆಡ್ತೇನೆ ಬಿಡು ನೀನು ಹೋಗಿ ಆಡ್ಕೊ ಆಡ್ತೀಯಾ ಓಕೆ ಹೋಗೋಣ ಪಾಸೋಬಾ ಏ ಬಿ ಶಾಟ್ ಏ ಬಿ ಶಾಟ್ ಕೇರ ಬಿ ಶಾಟ್ ಹೊಡಿಲಿಲ್ಲ ನಾನು ಚೆನ್ನಾಗಿ ಆಡ್ತೀರಾ ಬಿಡಪ್ಪ ಬಿ ಶಾಟ್ ಇನ್ನು ಕನೆಕ್ಟರ್ ನೋಡು ಎ ಪ್ಲಾಂಟು ಪದ್ಮವಿಭೂಷಣ ಅವಾರ್ಡ್ ಗೋಸ್ಟು ಮಿಸ್ಟರ್ ಮಂಜುನಾಥ್ ನೀವೆಲ್ಲ ಇವನು ಬಿ ಶಾರ್ಟ್ ಪ್ಲೇಯರ್ ಇವನು ಕಡಕ್ಕು ನಾನು 92 HP ಹೊಡೆದೆ ಸಿಕ್ಕಾಮಿಸ್ಕೊಂಡು ಕುತ್ಕೊಳ್ಳೋ ಅವನಿಗೆ ಅವ್ನು ಟ್ರ್ಯಾಂಕ್ ಟ್ರಂಗ್ ಅವ್ನ ತಲೆ ಇಗ್ದ ಅಷ್ಟೇ ಬಿ ಎಫ್ ಹಂಗೆ ಸದದ ಅವನು ಇಕ್ಕೊಂಬೋಣ ಕಂಪ್ಲೀಟ್ ಇಕ್ಕೊಂಬೋಣ ನೆಕ್ಸ್ಟ್ ಒಂದು ಹೊಡೆಯೋಣ बी शॉट है बी शॉट यो तेज बी शॉट अब आओ ना आने जाओ ना तेज भी बता रहा ना ನೈಫ್ ಹಾಕ್ತಂಗೆ ಹೊಡೆದ ಬಿಡು -80 ಅವನೇ -80 ಅವನಲ್ಲ ತಿಕಾ ಮುಂಚೆ ಬಂದಿರೋದು ಬಿ ಶಾರ್ಟ್ಗೆ ರೌಂಡ್ ಹೋದ್ರೆ ಹೋಯ್ತಪ್ಪ ಹೇಳ್ತಾ ಇದ್ದೀನಿ ಜಾಗ ಎತ್ಬಿಡೋಣ ಬಿ ಶಾಟ್ ಬೂಸ್ಟ್ ಅಪ್ Oh ಕನೆಕ್ಟ್ ಇಬ್ರು ಒಬ್ಬ ಕ್ಯಾಟ್ ಹೋಗೋ ಕನೆಕ್ಟ್ ಇಲ್ಲಿ ರೈಟ್ ಸೈಡ್ ಕೆಳಗಡೆ ಇರ್ತದೆ ಅಂಡರ್ ಪಾಸ್ ಇಬ್ರು ಬಂದ್ಬಿಟ್ಟು ನೈಸ್ ಒಬ್ಬ ಲೋನೆ ಕಣ ಬಿ ಸೈಟ್
ಸೇವ್ ಆಗ ಏನೇ ಮಾಡ್ತೀನಿ. ಅದ ಅನ್ಕೊಂಡೆ, ಇವಾಗ ನಾನು ಅದನ್ನ ಹೇಳ್ತಾನೆ ಅನ್ಕೊಂಡೆ ಯೋಚನೆ ಮಾಡ್ತಿದ್ದೆ. ಹೋಗೋ ಫ್ಲಾಶ್ ಹಾಕಿ ಹೋಗೋ ಹೋಗೋ ಏನ್ ಅಲ್ಲೇ ಅವನು ಹೊಡಿಯಲೇ, ಅದೇನೋ ಪಕ್ಕಕ್ಕೆ ಎಗರ್ತಾ ಇದೆ, ಅಲ್ಲೇ ಅವನಲ್ಲ ಇಬ್ರು ಬಂದ ಬೀಳಿಲ್ಲ. These boys have got a bit of an arsenal and they don't mind using it. Smoke. Grenade. Throwing a grenade. Decoy. Mid up. Laying down smoke. Connector care. Connector care man. ಬಿ ಶಾಟ್ ಹೋದ ನಾವು. Ladder room up. Laying down smoke. मन काकास ನನ್ನ ಮಗನೇ. ಇಲ್ಲ ಹೊಡೆದಿಲ್ಲ ಅವನಿಗೆ. 98 ಅಷ್ಟು ಕೂಡ. ಎಲ್ಲರ ಹೇಲ್ ತಿನ್ನಕ್ಕೆ ಜಾಟ ನೀನ್ ತಿನ್ನಕ್ಕೆ ಹೋಗ್ತಾನೆ, ನೀನ್ ತರ್ದಿದ್ದು ಫಸ್ಟು. ಹೊಡೆದೇ ಅಲ್ಲ ಅವನಿಗೆ ಮಿಡ್ಡ. ನಾನು ಒಬ್ಬಂಗೆ ಹೊಡೆದೆ ಶಾಟ ರೀ. ಕರೆಕ್ಟಾಗಿ ಹೊಡ್ಕೊಂಡಿದ್ದೆ 9 ನನ್ನ ಮಗ. ನಾನು ಅಷ್ಟಾರ ಹೊಡೆದಿದ್ದೀನಿ ಶಾಟದೀನಿ, ಅದು ಹೊಡೆದಿಲ್ವಲ್ಲ ಅದೇ ಹೇಳ. ಡ್ಯಾಮೇಜ್ ನೋಡಲ್ಲ ಲೌಡ್ಯ. ಡ್ಯಾಮೇಜ್ ಸ್ಟಾರ್ಟ್ ಕಿಕ್ಕ ಮ್ಯಾಚ್, ಇದು ಕಿಲ್ ಮುಖ್ಯ ಅಲ್ಲಿ. Grenade out. Grenade out. ಸತ್ಯ ಬಿಡ. ಜಂಗಲ್ ಮಂಜಪ್ಪ ನೋಡು. Deploying flashbang. ಜಂಗಲ್ ಬಂದು Throwing smoke. ಬಾ ನಮ್ಮ ಬಂದ ಆಚೆ ಬಂದವಣ. ಗೊತ್ತಾಯ್ತು. Throwing flashbang. ಅವನ ಹತ್ರನೇ ಹೋಗ್ಬೇಕು.
stop the plant as shown here, taking out Techno, who was at default. Flip boosts Jamie the ladder, and he remains The in his Armory position. Update Sticker Crafts. The Armory Update introduced a lot of exciting new crafting opportunities, and this monster mashup craft is a great example. By combining 3 different boom stickers, you can create a unique सुपर फास्ट एयरटेल एक्सट्रीम फाइबर आपके नए स्मार्ट टीवी को देगा एंटरटेनमेंट जोरदार, नेटफ्लिक्स के सारे स्टार्स, Amazon प्राइम वीडियो मजेदार, लोकल शोज का भरमार, टीवी चैनल्स भी रेडी एवरीवन है तैयार। एंटरटेनमेंट जोरदार, आर यू तैयार? मेरे स्मार्ट टीवी में तो ये सब नहीं। ये सिर्फ स्मार्ट नहीं, एक्सट्रीमली स्मार्ट टीवी बन गया है। सुपर Some new fade crafts would be appreciated. Sure, here is a quick fade loadout. For the M4, use the Neo Noir with Rio Holo. A staple of competitive PUBG for 7 years now at this point. Every single one of these teams intricately familiar with every ridge, every crevice, everywhere. There is no place to hide on this map. And with all the new additions that came into competitive PUBG just a year ago, the likes of mortars, emergency parachutes, the strategies have only got that much more insane. And now we get to see those put to the test at the top level when the pressure is the highest. Absolutely. I mean, that was one of my favorite things about the games on Miramar yesterday was there's a lot of map knowledge shown in a lot of different ways, whether it be the first game that ended near the crater. You know, there was that compound and the teams knew kind of the ditches that were safe and things like that. And then the final game, the way that Cerberus approached that final fight, understanding that they could get up on top of those rocks that Na'Vi were sitting up on top of, just goes to your point, Saga, that these teams really know this map. Every little detail, every little millimeter that you could get in your favor could end up resulting in miles by the end when all is said and done. Think back to how some of the games went earlier on in the final stages alone. Ascend ran into some, let's call it, controversy in the early phases of Miramar and then came back at the very, very end to give Cerberus Esports a win that might just have been enough to keep them in first place. Currently, the butterfly effect is very real in this game, but let's see how things end up, starting off with a circle which is relatively central. Perfectix just on the northern side of Power Grid, dead center of phase number 1. Yeah, really curious where this circle is going to take us, of course, but also curious how the teams are going to try to attack this circle. You really want to get north of Picado. Like, that is kind of generally where these circles are going to go. Again, doesn't have to, but you know, when you're playing statistics and odds, that's the way this game has to work. That's the way you have to think about it at the professional level. And certainly there's going to be some teams that are on the outside looking in. A lot of teams south of this circle. So some work to do for sure. The Expendables, though, on the eastern side, they've been a bit of a wild card here, Saga, it feels like. Yeah, very much. Expendables. I actually was asked to do an interview with a Vietnamese journalist before we started this. They asked me about the Expendables. They said, look, this is a team that hasn't been on the global stage for a hot minute, and every time they do, everyone seems to forget just how aggressive the Expendables are. They come out swinging. They are not afraid, scared of nobody, and that catches teams off guard in the group stage. But come to the grand finals, teams are a little bit more prepared on their A game, and this is where they tend to struggle. Still about 50 points away from the top. It's a very, very long shot, but you know, if they start off with a very solid first set of games, there's still potential chances that they can climb that leaderboard and start putting some pressure on teams towards the top. Absolutely. They're a team that can really frag out. I mean, Clory's had that tremendous, 9-kill game earlier. That was absolutely insane. So we know the firepower is there. See if they can put it together here on the last day and have a really strong finish. TSM, this is one of the teams that I'm really keen on today, that I think has a real shot to potentially win this. 17's in the mix as well. They're right up at the top of that leaderboard. I mean, I think even 8th to 1st probably has a real shot today. I mean, you just have to have a big day, one of those 60 points days, and who knows what happens with the teams like Na'Vi, Cerberus at the top, and you could very well find yourself winning this event. Woo! There he goes, zooming his way all the way across that big valley. It's another one of those new additions into the game, speeding up the rotations a little bit, just for KDF, giving them a little bit more of a chance to get some zone control. Gumin's already over here. He's looking to get some high ground presence just under the nose of Luke 12 in early potential engagement between KDF and TSM, two of the teams that are towards the upper echelon in the standings. TSM very much could do without losing players in the early phase of the game. It's a pretty interesting maneuver from KDF, trying to get ahead of the curve with some of that high ground spotting and kind of priority
A lot of times you're seeing, back in the old days, you're seeing Batuans drive up there with a motorcycle, get up on spots like that. But these days there's a few other options to get up there. So EF, another team that had one of the best games I've ever seen in a grand finals in PUBG esports with that 20-kill banger yesterday. You know what's interesting is they're the only team that hasn't won multiple chicken dinners. So we've had 6 teams win chicken dinners. All of them have won at least 2 except EF. Wow. That is an interesting stat. It proves not only do you have to find your peak performance, but you also have to do it consistently to come out on top at this level of play. And Eternal Fire, yes, they qualified out of EMEA with that massive late game turnaround. 2 back-to-back chicken dinners at the end of PEC Fall to get their spot here at PGS 5. They could very much do it again. They've shown that they're capable of hitting those peaks, but the consistency is what makes the difference. Na'Vi, Twisted Minds, and Cerberus, even alongside TSM, up there currently at the top end of the standings. Very central position, though, for 17 Gaming and Twisted Minds. A little bit of a push forwards from Jun. TDT have not been afraid of getting aggressive whenever they get the opportunity. No, and these two teams have butted heads a couple times here and there. Some of these edge playing teams seemingly have similar ideas at times on how they want to kind of approach these circles. TE as well getting involved with Ascend from time to time, but yeah, just a little bit of a spray down and a retreat for the side of TDT, tactical retreat back to the compound. Just got a little bit of info, understanding, that, okay, we know Ascend's just up the road, and kind of figure out how they want to play from there. TDT, Huang F with the bright red follicles is the birthday boy today, so if he could get a celebration chicken dinner, that would be nice. Would perhaps just end up being something of a consolation prize if it were to just be the one, currently on 50 points. Towards the low end, but it is a first time on the global stage for that entire team. A couple of them have made some international regional appearances a few years ago during the PCS phases, but still a respectable performance to come out as first time global stage participants, but certainly not the case for Twisted Minds. They've been around the block for years and years. I think the turnaround from day 1 to day number 2 was crazy. Example, you saw in the pre-show as well, hitting some Dragunov shots on gliders, but this time, Chewy just about dodging the bullets from the spray. Ooh, not all of them, though. Yeah, he's taking about half damage there. Could be a little bit scary for Chewy, but maybe he'll be able to get down. Gumin's going to go for the spray onto Alo. Alo on that motorcycle, able to dodge underneath. Wow, Chewy, that is so dangerous right now for him. One more bullet, and he can kiss this particular map goodbye, but does get on the ground. The real question is he going to be allowed to do much else? Banana 1 right above him, surely with the info that Raze was able to pass over. He's trying to find the angle, but it's good cover fire. Make sure that Chewy is going to be able to get his heels off. It's a good thing that he managed to find himself a 3 vest before he went down and all that, and popped a couple of boosts as well. Would have got some ticks of HP during the flight that he took. Landed with 8 hit points remaining. Might just have been enough damage dealt by Twisted Minds earlier on to soften him up for FW Esports to take him out, but not to be the case. He does manage to land safely. Continue on with the rest of the game. Gen.G making their entrance just towards the southwest by Brickyard. They've been a team that has been a little hesitant to take the direct route every now and then, sometimes taking convoluted, wide wraps, and certainly hasn't worked out to their benefit. So maybe a more straightforward strategy could benefit them here on the final day, or maybe just somewhat of a reset coming into PGS 6 in a couple of weeks' time. I tend to agree with you. It reminds me that there is still sort of that PO DNA in the way Gen.G plays. Like, to be completely honest, like, they still fan out, try to take wide swaths of edge, control, but a lot of times it just, when you don't have one of those superstar players like PO, who is a brilliant scout on top of being a fragger, to kind of carry that weight for you to open up that space, to make sure everything's, secure, and then finding those picks to kind of even open up more space for you. I haven't seen that Gen.G has that kind of player who can make that strategy work. Yes, they have good fraggers. Like, Rex has been popping off this event. Barpo back in PWS has been very, very good. Last year was like the top fragger in a couple phases of PWS. So, like, the firepower is there, but I agree with you, Rich. I don't think it's
quite the right formula for them at this event. I mean, you look at them on the minimap sometimes, and you look at a team like Na'Vi, it comes out quite similar, even down to the color that they have on the minimap, sort of various shades of yellow, but they're missing something like a Hakatori, someone who can be that spearhead, open up a defensive push, get that opening knock, and signal the maneuver to go and get aggressive, just as Hakatori is doing exactly now, looking for that opening pick on towards Ascend Club, but he was forced back from his high ground position as the Sandstorm came in. Ascend tried to creep their way up towards him, catching him before he could regroup with the squad, but there is once again good covering fire. This time actually it's Jun again. He's still poking and prodding at Ascend, even maybe it might just have helped them out in terms of getting Na'Vi, the player off the board earlier. Yeah, they're doing a good job of corralling Ascend. भाई देखा था तू उसको gain any extra territory or some kind of firing angle into TDT's position. Absolutely like what the Falcons are helping us out. Some conflicts might happen. Twisted Minds have a priority on the power grid with Eternal Fire driving towards the center. This sometimes a single grenade and that game is over. This time terrorists win. On the south side of power grid, but being a 2-2 split from 17 Gaming, not feeling confident enough to pull off potential fight in the early phases of the game. They are still within themselves as champions, sensibly and safely. What they're going to do, move a little bit further on to get some dips. Still under the watchful eye of Gumin, who did earlier on force Twisted Mind, or TSM rather, down from that high ground position, and now he's using that to Easy peasy lemon squeeze. We're going in. He's been lurking for so long, waiting for his chance to pounce. Really making things all to fan out on the edges to try to see if they can find ways to sneak in the late. Shooting bomb. Congested already in this part of the match. That's already one down. Bad has Glory's. Damage being done. Where, oh where does this are going to go for it's going to be a knock off the hit on the wall. Wow. Over to, well, actually, he bleeds out. Suju didn't get the point. Tactical deny, I suppose, that has been somewhat of a feature of the Vietnamese game that we've seen so far throughout PGS 5, is a little bit of team knocking, whether it be through vehicles, grenades, or even sometimes just
ನೋಡು. ಸುಮ್ಮನೆ ಸಾಯಿ ಅಲ್ಲಿ ವೆಯ್ಟ್ ಮಾಡಲ್ಲಿ ನಮ್ಮನ್ನೆಲ್ಲ ಏನಲ್ಲ ಅಪ್ಪಂಗೆ ಹೊಡಿಲೇ ಈ ತರ ನೂರು ತರ ಸಾಯಕ್ಕೆ ನೀನು ಬೇಕಾ ಮುಂದಕ್ಕೆ ಹಂಗೆ ರೈಫಲ್ ಆಡಿ ಜೀವನನೇ ಬೇಜಾರಾಗೈತೆ. ಜೀವನ ಪೂರ್ತಿ ಬರೀ ರೈಫಲ್ ಆಡಿದೀನಿ, ಮ್ಯಾಚ್ ಆಫ್ ಆಡ್ತೀವಿ, ಕಡಾಕಾಗಿ ಹೊಡಿತೀನಿ ನೋಡ್ರಿ. ನಮ್ಮನ ಆಫರ್ಗಳೇ ಸುಮ್ಮನೆ ಅವ್ರೆ ಲೋ ಅದ ಆಫರ್ಗಳು ಇದು ನೋಡ್ದ ಮೇಡನ್ ಹೆಂಗ್ ಹೊಡ್ದ ಆಫ್ ತಗೊಂಡು, ಸಿಂಪಲ್ ಆಫ್ ತಗೊಂಡು ಡಸ್ಟೋಲಿ. ಅಮ್ಮ ನೀನ್ ಅನ್ಕೊಬಿಟ್ಟಿದೆ ನೀನ್ ಮೇಡಮ್ ಅಂತ. ನಾನ್ ಅವನ್ಕಿನ ದೊಡ್ಡವನ ಕಟ್ಟಲೆ, ಅವ್ನು ನೂಕ್ ನನ್ ಮಗ. ಏನೋ ಒಂದ್ ರೌಂಡ್ ಒಬ್ಬಂಗೆ ಹಾಕಕ್ ಬರೋ ಸರಿ ಸತ್ತಾಗ್ಬಿಟ್ಟಿದೀರ ನೀವೆಲ್ಲಾರು. ನೋಡ್ರಿ ನೀವೇ ಸೈಕ್ ಆಗೋಯ್ತೀರಾ ನಾನು ಹೊಡಿಯೋದು ಆಫ್ ಶಾರ್ಟ್ಸ್ಗೆ. ಸುಮ್ಮನೆ ಸಾಯ್ತಿಯಲ್ಲ ಹೋಗ ಅಮೇಜಿಂಗ್. ಓ ಮೈ ಗಾಡ್, ಸುಮ್ಮನೆ ಅಲಕ್ ಪಲಕ್ಕು. ನೋಡ್ರಿ ಇಲ್ಲಿ ಅಮ್ಮ ನಾವ್ ಏನೋ ಕೊಡ್ಲಿಲ್ಲ, ಅವ್ನ ಅಮ್ಮ ಸ್ವಿಚ್ ಆಗೋಯ್ತದು. ನಿಮ್ಗೆ ಎಂತ ಖುಷಿ ನೋಡು. ಟೈಮ್ ಹೋದ್ಮೇಲೆ ಕೊಡ್ತಾವ್ ಇಷ್ಟೇ. ಆಟಾಡ್ತೆ ನಾನು ಎಲ್ಲಾ ಕಡೆ ಆಡ್ತೀನಿ. ಬತ್ತಾರ ಕಣ ಬಿಟ್ಟ. ಓ ಏನೋ ಇದು ಸುಮ್ಮನೆ ಹೊಡೆದ್ಬಿಟ್ಟಲ್ಲೋ. ಇನ್ನು ಇಬ್ರು ಕಣ. ಬುಲೆಟ್ ಇಲ್ಲ, USP ಅಡಿ ಅಮೇಜಿಂಗ್. ನಮ್ಮನ್ ಹಿಂದೆ ಆಡಲೇ. ಹಿಂದೆ ಆಡ ಮನ ಸೀಪರ್ ಐತೆ ಹಿಂದೆ ಆಡಲೇ. ಒಬ್ಬ AFK ಕಣ. ಇಲ್ಲ ಅಮೇಜಿಂಗ್ AFK ಇಲ್ಲ. ಏನ್ ಥ್ರೋ ಮಾಡ್ತೀರ ಇನ್ನೊಬ್ಬ ನೈಸ್ ಮಾಡೋಣ. ನೀನ್ ನಮ್ಮ ನೀನ್ ಆಡೋದಾರೆ ಆಡ ಮನಜ. ನೀನ್ ನಮ್ಮ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನೀನ್ ನಮ್ಮನ್ನ ಒಳ್ಳೆ ಗಾಂಡೋ ತರ ಆಡ್ಬೇಡ. ಹೊಡಿತಾರೆ 3v2 ಇಲ್ವೇನೋ ಹೊಡಿತಾರ. ಆಡ ಯಾಕೋ ನಮ್ಮನ್ನ ಒಳ್ಳೆ ಬೇವರ್ಸಿ ತರ ಆಡ್ತಾನ ಹಂಗೆ. 3v2 ಅಲ್ಲ, ಅದು ಪಿಸ್ತೂಲು. ಅವನಮ್ಮನ್ 3v2, ಅವನಮ್ಮನ್ ನೀನ್ ಲೆಕ್ಕ ಇಲ್ಲ ನಮ್ಗೆ. ಅವನಮ್ಮನ್ ಅದ್ ಪ್ರಾಬ್ಲಮ್ ನಮ್ಗೆ. ನೀನ್ ಯಾಕೆ ಬಂದೆ ನನ್ನ ಹಿಂದೆ? ಅದು ಹೋಗಿ ಅಮ್ಮ ನಾನ್ ಹೊಡೆದಿದ್ದೆ, ಅವನಮ್ಮನ್ ಹೋದೆ. ನೀನ್ ಹೊಡೆದು ನೀನ್ ಅಮ್ಮನ್ ನೀನ್ ಹೋಗ. ನಾನು ಹೊಡ್ಯಕ್ ಹೋದೆ ಕಣ. ಸ್ಮೋಕ್ ಹಾಕೋ ಬೇವರ್. ಲೆಫ್ಟ್ ಇನ್ನ ಎಂಪರ್ ಐತಿಂದೆ. ತುಣ್ಣೆ ಬರೀ ಈಗ ಹೊಡಿಯಕಲ್ಲ. ನಾನು ಎಂಪರೆಲ್ಲ ಶಾಟ ವಾಪಸ್ ಎಲ್ಲ ಕೊಡಲ್ಲಪ್ಪ. ತುಣ್ಣೆ ಶಾಟನ ಕೊಡಲ್ಲ ಬಿಡಿ. ಎಂಪರೆಲ್ಲ ತುಣ್ಣೆ ಹಿಂಗೆಲ್ಲ ಅಂದಾದ್ಮೇಲೆ ಫೇಮಸ್ ಶಾಟ ಏನ್ ನಿಂದು ನಿನ್ನೆ ಸತ್ಯ ಮತ್ತೆ ತೆರೆಯಕ್ ಸತ್ತ. ಆಯ್ಬಿಡ್ರಿ ಶಾಟ ನೀನು ಹೊಡಿಬೇಕಾಯ್ತಂತ ನಾವು ಮತ್ತೆ.
ನೀನು ಬೇಗ ಹೋಗಲ್ಲ ಪಾನಲ್ಲೇ ಟೈಮ್ ಪಾಸ್ ಮಾಡ್ತೀಯಲ್ಲ. ಹಿಂದೆ ಬಿಟ್ಟಿದೆ ಒಬ್ಬ ಏಮೇನೋ ಇನ್ನೊಬ್ಬ ಕೇವೋ ಒಬ್ಬ ಏನು ಲೋ ನೋಡಿದೀನಿ ಟೆಂಪಲ್ ಹಬ್ಬ ಏಮೇನೋ ಟೆಂಪಲ್ ಹಬ್ಬ ಬಾಬಾ ಟ್ರೇಡ್ ಹಾಕಿವಂತ ಬನ್ರಿ ಯಾರು ಟೆಂಪಲ್ ಇರೋರು ವೇಟ್ ಮಾಡ್ರ ವೇಟ್ ಮಾಡ್ರ ಅಲ್ಲಿ ಏಮೇನಿಂದ ಬರ್ತಾವ ಎಗ್ ಪ್ಲಾಂಟ್ ಹೊಡಿಬೋದು. ಲಾಸ್ಟ್ ಲೋ ಓಡ್ ಬರ್ತಾ ಇದೆಯಾ ಶರ್ಟ್ ನನಗೆ ಟಿಕ್ಕ ಮುಚ್ಕೊಂಡ್ಲೆ ಯೋ ಸಾಯಿ ಬೇಡ ಕಣ ಯೋ ಮುಚ್ಕೊಂಡು ಆಡಪ್ಪ ಏನಲ್ಲ ಸೈಟ್ ಬಂದೇನು 1 ಕಿಲೋ ಹೊಡೆದೇನು ಹೊಡೆಯಲ್ಲ ಮಾಡಲ್ಲ ಗುರು ಹೊಡೆದೆ ಕಣ 1 ಕೇವಲೆ ತುಣ್ಣೆ ಲಾಬಿಗೆ ಬಂದು ಹೆಂಗದ ಅಷ್ಟೇ ಅವನಮ್ಮ ನೀನ್ ಹೊಡೆಯಲೇ ಫಸ್ಟ್ ಶರ್ಟ್ ಕರೆಕ್ಟ್ ಆಗಿ ನಾನು ಒಬ್ಬಂಗೆ ಹೊಡೆದಿದ್ದೆ ಕೇವಲಿ ಸರಿ ಸೈಲೆಂಟ್ ಆಗಿ ಆಡು ತೆಗ್ಬೇಡ. ರೀಟೇಕ್ ಮಾಡೋಣ. ಬ್ಯಾಕ್ ಸೈಡ್ ಒಬ್ಬ ಬಿಗ್ ಬಾಕ್ಸ್ ಒಬ್ಬ ಏಮೇನಪ್ಪ ನೀನು ಡೋನಟ್ ಹೋಯ್ತಿಯಲ್ಲ ಫಾಸ್ಟ್ ಅಂದರೆ ಸೌಂಡ್ ಕೇಳಲ್ವಾ? ನಮ್ಮನ್ ಯಾವ್ದಕ್ಕೂ ಕೆಲ್ಸಕ್ಕೆ ಬರ್ತವ ನನ್ನ ಮಗ ನಮ್ಮ ಪಕ್ಕದಲ್ಲೇ ನಿಂತಿರ್ತಾರ ನಮ್ಮನ್ ಏನೋ ಗೊತ್ತ. ಅಲ್ಲ ನೀನ್ ಡೋನಟ್ ಅಲ್ಲಿ ಇದ್ರೆ ಅವ್ರು ಫಾಸ್ಟ್ ಡೋನಟ್ ಅಲ್ಲಿ ಇಲ್ಲ ಅಣ್ಣ ದೆಂಗ್ತ ಅವ್ನ್ ಮಿಡ್ ಅಲ್ಲಿ ಇದೀನಿ ನಾನು. ಇನ್ಯಾರು ತುಣ್ಣೆ ಇನ್ಯಾರಪ್ಪ ಬ್ಯಾಕಪ್ ಕೊಡ್ತಿದ್ದೀನಿ ನಿನ್ ಮಿಡ್ ಅಲ್ಲಿ ಶಟ ನಮ್ಮನ್ ನಿನ್ನ ನಾನು ಕೇಳೋದು ಬೇಕಪ್ಪ. ಆಯ್ತು ಬಿಡ ಹಂಗಾರ ಮಿಡ್ ಹತ್ಕೊಂಡು ನಿನ್ ಶಟ ಆಡೋದು ಡೊನೇಟ್ ಆಡ್ತೀನಿ ನಿನ್ ಮೇಲೆ ಬಂದ್ರೆ ನಾನು ಹೊಡಿತೀನಿ. ನಮ್ಮ ನಾನು ಹೊಡೆದಾಗ ಮಾತಾಡ್ತೇನೆ ಅವಾಗ. ಏನ್ ತುಣ್ಣೆ ನಿನ್ಗೆ 2 ಮಾಡಕ್ಕಾಗುತ್ತೆ ಡೊನೇಟ್ ಅಲ್ಲಿ. ನಮ್ಮನ್ ಗೊಡಗೋಡೆಯಿಂದಾನೆ ಹೊಡೆದು ಬಿಡ್ಲ ಡೊನೇಟ್ ಇಂದ ಶಟ. ನಾನ್ ಮಿಡ್ ಅಲ್ಲಿ ಇದೀನಿ ಕಣೋ, ನಾನ್ ಮಿಡ್ ಕೆಳಗಡೆ ನೋಡ್ತಿದ್ದೀನಿ ಕೆಳಗಡೆಯಿಂದ ಬರ್ತಾರೆ ಅಂತ ಆಲೆ ಸತ್ತೇ ಹೋಗ್ಬಿಟ್ಟವ್ರು. ಅವಾಗ ಓಡಾಗಿದ್ ನಾನು. ಹಿಂದೆ ಆಡು ಮಂಜ ಬಂದ್ರೆ ಹಿಂದೆ ಆಡು. ಇಲ್ಲಿ ನನ್ನ ಪಕ್ಕದಲ್ಲಿ ಕಿರಣ್ ಕ್ರೇಜಿ ಆಫ್ ಶಾಟ್ಸ್ ಹೊಡೆದು ಇದೆ ಹೊಡಿತಾವ್ರಿ ಇಲ್ಲಿ. ಅವ್ರನ್ನ ಆ ಕಡೆ ಅಂದ್ರೆ ಚೆನ್ನಾಗಿ ಆಡೋರು ನೀನು.
ಮಿಡ್ಡೆ ನೋಡು. ಈ ಬಂದು ಕೂತವನ ಆಲ್ರೆಡಿ. ಒಬ್ಬಲು ಇನ್ನೊಬ್ಬಲು ಸೆವೆನ್ ಬಂದವನು. ಡೊನಾಟಿನ್ ಮಂಜ ಡೊನಾಟಿನ್. ಇನ್ನೊಬ್ಬ ಮಿಡ್. ಇಬ್ರು ಅವ್ರೇನು? ಹಾ ಇಬ್ಬರು ಇರೋದು. ರೆಡ್ ರೂಮ್ ಒಬ್ಬ ಡೊನಾಟ್ ಒಬ್ಬ. ಡ್ರಾಪ್. ದೀಪಕ್ ನಾನು ಫಾರ್ವರ್ಡ್ ಆಗ್ತೇನೆ ಅಗಸ್ತ್ಯ. ತುಣ್ಣ ಹೊಡೆಯಲ್ಲ ಮಾಡಲ್ಲ ಒಬ್ಬಂಗೆ ನೀ ಏನ್ ತೀಸ್ಕತ್ಯಾ? Laying down smoke. Incendiary out. Throwing flashbang. Throwing smoke. Deploying flashbang. Smoke. Incendiary out. Grenade. Laying down smoke. Deploying flashbang. ಅವನೇ ಫಾರ್ವರ್ಡ್ ಅವನೇ. Throwing flashbang. Throwing a grenade. ಒಬ್ಬ OSP ಬಿಲಾಂಗ್. ಬಿಲಾಂಗೋ ಇದಷ್ಟೇ. ನಾನು ಹೇಳ ಈ ಗೇಮ್ ಇನ್ನೂ ಸರಿ ಇಲ್ಲ. ನಾನು ಎಲ್ಲೆಲ್ಲೋ ಹೊಡೆದ್ರೆ ಇನ್ನೊಬ್ಬ ಬೀಳುತ್ತೆ. ನಾನು ಸೆಕೆಂಡ್ ಹೋದಾಗ ನಂದು ಏಮೇ ಇತ್ತಿಲ್ಲ ಅವನ ಮೇಲೆ. ಕೊಟ್ಟನೇನಾ ಅವನು ಅಂಡರ್ಫುಲ್ ನೀಕೋ ಕೊಡ್ದಾಗೆ ಗೊತ್ತಾಯ್ತು ನಮ್ಗೆ. ನಿನ್ಗೆ ಯಾವಾಗ ಗೊತ್ತಾಯ್ತಾ? ಮೂವ್ಮೆಂಟ್ ಅಲ್ಲಿ ತಲೆ ಕೊಟ್ಟವನೇನೋ. ಎ ಹೊಡೆದವನೇ ನಿನ್ ಬುಲೆಟ್ ಅಲ್ಲಿ ಹೋಗೈತೆ. ಬಂದ ನೇಡಾಕು ಸಾಯ್ತು. ಬಾಲಿ ಹಾಕೋ ಸುಟ್ಟೈತಾನೆ. ಸೈಟ್ ಇಂದ ಬಂದಾರ. ನಾನು ಕೊಡ್ದವ್ ಲಾಸ್ಟ್ಗೆ ಅವನೇ ಕಣ. ನಾನು ಕೊಡ್ದವನೇ ಅವನು. ಎಲ್ಲಿಂದ? ಮಿಡ್ ಇಂದ ಹೊಡೆದಿದ್ದ. ಡೋನಟ್ ಹೊಡೆದಿದ್ದ. ಗಲೀಲು ಕನೆಕ್ಟ್ ಆಗ್ಲಿಲ್ಲ ಇನ್ನೊಂದು. ಅಮ್ಮನ್ ಮಾಲಿ ಯಾಕು ಬೇಗ ಕಿತ್ತಿ ಅವ್ನ ಅಮ್ಮನ್ ನಂಗೆ ತುಣಿಯವರೆಗೂ ಕಾಯ್ತಾ ಇರ್ತೀಯ. ಆಗ್ತೆ ಕಣ ಅವ್ನು ಮಾಲಿ ಬಂದ್ಬಿಟ್ಟು 50 SP ಲೋ ಕಣ ಅವನು. ನೀನ್ ಶಾಟ 2 ಬುಲೆಟ್ ಹೊಡಿಯೋ ಅವನಿಗೆ. Remove any doubts in your head. It's us or them. Laying down smoke. Decoy. Throwing smoke. ಶಾಟ್ ಸ್ಮೋಕ್. Throwing flashbang. ಇಬ್ರು ಮೇಲ್ಗಡೆ ಅದಕ್ಕೆ ನಂದಲ್ಲ ಸ್ಮೋಕ್ ಅದ. ಅವ್ನು ಹಾಕಿದ್ರು ಇನ್ನ ಬಾ ಇನ್ನೊಬ್ಬ ಅವನೇ ಮಿಡ್ ಇಬ್ರು ಇದ್ರು. ಇಬ್ರು ಮಿಡ್ಡಿಂದ ಹೊಡೆದ. ಬೀಲಂಗ್ ಹೋದ್ನ. ಅಗಸ್ತ್ಯ ಮಿಡ್ ಇಬ್ರು. ಈ ಸೈಟ್ ಒಬ್ಬ ಮಂಜ. ಕೆಳಗಡೆ ಅಗಸ್ತ್ಯ ಅಣ್ಣ. ಕೇ ಬಂದವನು ಬೀಂದ. ಬಿ ಸೈಡ್ ಸೈಟ್ ಬಿಡ್ರಿ ಇದು. ಡ್ರಾಪ್
ಆಸೆ ಹೋಗ್ಬಿಡ್ತೀವಿ ಮ್ಯಾಚ್. ಏನಾರ ಒಂದು ರೆಡಿ ಮಾಡಿಕೊಟ್ರೆ ಅವ್ರಿಗೆ ಮಾಲೆ ಇದಿಲ್ಲ. ಅಲ್ಲಿ ಇಲ್ವಾ ಶಿಷ್ಯ ಕೊಟ್ಟಿ? ಹಾಕಿದೀನಲ್ಲ ಬರ T2A ನೋಡ್ದ ಕಣ. ಏನೇ ಕಣ. ನಮ್ಮ ನೀನ್ ಆಡ ಆಟಕ್ಕೆ ಏಮೇನ್ ಬರ್ತಾವ್ ಕಣ ಇನ್ನೊಬ್ಬ ಒಬ್ಬ ಸೈಟು. ಒಬ್ಬ ಔಟ್ ಅವನ. ಬಂದವನು 25-5. ಕೈಯಲ್ಲಿ ಸ್ಮೋಕ್ ಹಿಡ್ಕೊಂಡು ಹಂಗೆ ರಶ್ ಆಯ್ತಿಮ್ಮ, ನಾನು ಎತ್ಕೋಗನ್ನು ಕೊಡಾಗತ್ತ ಖುಷಿಯಿಂದ ಅವನು ಬರ ಆಗ್ತಿಲ್ಲ. ಅಮ್ಮ ನೀನು ಹಾಕೋತಿರ್ತಾವ ನಮ್ಮನ್ನು ಬೆಳಗ್ಗೆ ಆಯ್ತದ ಹಾಕು ಬೇಗ. ಹೋಗೋಣ ಬಾ ಅಗಸ್ತ್ಯ, ನಾನು ಹೋಯ್ತೀನಿ ಮುಂದಕ್ಕೆ. ಇಬ್ರು 3 ಜನ. ಹೋಗು ಟೆಂಪಲ್ ಇಲ್ಲ. ಸರಿ ನಿಂಜ ಬರ್ತಾನೆ. ಟೆಂಪಲ್ ಇನ್ನು ಟೆಂಪಲ್ ಫಾರ್ವರ್ಡೇ ಬಂದಿರಬೇಕು ಕೇರು. ಸತ್ತ ಇವನೊಬ್ಬನೇ ಇದ್ದವನು. ಕೇರ್ ಮನದ ನೀವು ಹುಡುಕಿ ಕದಾರ ಅಲ್ಲ. ಬಿದ್ದ ಮಿಡ್ಡು ಕಣ. ಹಾಕಿದ್ದೇನೆ. ಇಲ್ಲಂಗೆ ಪಿಕ್ ಆಯ್ತಿಂಬ. ಬಿ ಕ್ಲಿಯರ್ ಕೈಯಾಗ ಹೋಗೋ. ಸೈಡ್ ಬಂದವನೇ ಒಬ್ಬ. ಇನ್ನೊಬ್ಬ ಅವನ ಒಬ್ಬ ಮೇಲತ್ತವನೆ ಮೇಲೆ ಮಿಸಿಂಗ್ ರೆಡ್ ರೂಮ್ ಲೋ. ರೆಡ್ ರೂಮ್ ಅವನ ರೈಟ್ ಅವನು. ಬೇಕಾಗಿತ್ತಲ್ಲ. 6 HP ಒಂದು
ಹೊಡ್ತಿದ್ರೆ ಕಿಕ್ ಮಾಡ್ತಿದ್ದೆ ಅಮೇಜಿಂಗ್ ಫಸ್ಟ್. ಬಾಬಾ ಬಿಲಂಗ್ ಹೋಯ್ತೀನಿ ಬಾ. ತಗೋ ತಗೋ ಬೇಡ 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 ತಗೋ. ನಾನು ಬಿಲಂಗ್ರೆ ಹೋಯ್ತೀನಿ ನಾನು ಬಿಲಂಗ್. ಹಾಕೊಂಡು ಹೋಗು. ಸತ್ಯ ಹೋದೆ. ಇಲ್ಲ ರೈತರು ಬಿ ಸೈಡ್. ಫೇಕ್ ಮಾಡಿ ಏನೋ ಮಾತಾಡ್ತಿಲ್ಲ ಡ್ಯಾಡಿ, ಏನೋ ಮಾತಾಡ್ತಾ ಇಲ್ಲ. 1000 ರೀಚಾರ್ಜ್ ಫೇಕ್ ಮಾಡ್ತೀನಿ. ಶಾರ್ಟ್ ಫೇಕ್ ಮಾಡಿ ಬಂದು ಹೊಡಿ ಬಾ. ಹೋಗಿ ಹೊಡೆಯಲೇ ಒಬ್ಬನೇ ನಾನು ಹೊಡಿತೀನಿ. ತೊಡಿದ್ರೆ ಹೋಗಿ ಹೊಡಿ ನೀನು ಅಲ್ಲಿ ಬಿಯಲ್ಲಿ. ಬಿ ಅಷ್ಟೇ ಹೋಗಿ ಕೇರ ಡೋನಾಟ್ ಕೇವ್ ಖುಷಿ ಆಗೈತೆ. ಟೆಂಪಲ್ ಟೆಂಪಲ್ ಡಬಲ್ ಪಿಸ್ತೂಲ್ ಬರ್ತಾನೆ ಇಲ್ಲಿ. 5 ಸೌಂಡ್ ಸತ್ತ. ಇನ್ನೊಬ್ಬ ಡಬಲ್ ಪಿಸ್ತೂಲ್ ಅವನೇ. ಇನ್ನೊಬ್ಬ ಡಬಲ್ ಬಂದ ನೋಡಿ. ನೀನು ಇಬ್ರು ಡಬಲ್ ಪಿಸ್ತೂಲ್. ಟೆಂಪಲ್ ಅಂದಲ್ಲೋ. ಟೆಂಪಲ್ ಇದ್ರು ಬೇಕಾರೆ ಕೇಳಿ ಯಾರು ಟೆಂಪಲ್ ಆಡ್ತಾ ಇವನೇ ಮನೋಜ್. ಮಿಡ್ಡು ಏನು ಹಂಗ ಸ್ಟೆಪ್ಸ್ ಕಾಯಿ ಊಟ ಬಂದ. ಸ್ಮೋಕ್ ಮಾಡ್ತೀನಿ. ಮಾಡ್ತಾರೆ ಯಾರೋ ಚೈನಾ. ಬಿಲಂಕುಶು ಕಪಟ್ ಹೊಡೆದಿದ್ದೀವಿ ಕಣ. ಕ್ಲಿಯರ್ ಸಲಾಡ್ಸ್ಬಿಟ್ಟ ಕಣ. ಸಲಾಡ್ಸ್ಬಿಟ್ಟ ಇಲ್ಲ ಅಂದ್ರೆ ಹೋಗ್ಬಿಡ್ತಿದ್. ಕೊಟ್ಟು ಏಕೆ ಕೊಡಬಾರ್ದು ಅಂತ. ನಿಂಗೆ ಸಾಯ್ತಿದ್ದಾರೆ ಆಡಕ್ ಬರಲ್ವೇನೋ ಅಮೇಜಿಂಗ್. ನಾನು ಹೇಳ್ಸತ್ ನಾನು ನಿನ್ನ ಅಮ್ಮನ ಬರ್ತಿದ್ದೀನಲ್ಲ ಗಾಂಡು. ಯಾರು ಸತ್ತಿದ್ದು? ನಿನಗೆ ಫ್ಲಾಶ್ ಆಗ್ತೀವಲ್ಲ. ನಾನಲ್ಲ ಕಣಲೆ. ನೈಸ್. ಸಹಿತ ಕಣ. ಮನ್ ಕೆಯ್ಯ ಮಗನಂಗೆ ಹೋಗವನಿ. ನಾಡದ್ ನೂ ಬಾಟ. ಹೊಡಿಯಪ್ಪ ನೀನು ಇವಾಗ ಕಿಲಾಡಿ ಥರ ಹೊಡಿಯಪ್ಪ. ಕ್ಲಚ್ ಮಾಡಪ್ಪ. ಸಿಟಿ ಒಬ್ಬ. ಓಹ್ ಇನ್ನೊಬ್ಬ ಸಿಟಿ
ಡೋನಟ್ ಒಬ್ಬ. ಟೆಂಪಲ್ ಡೌನ್. ಲೋಯೆಸ್ಟ್ ಡೌನ್. ನಾನು ಹೊಡೆಯಲಿಲ್ಲ ಕಣ ಆಕಾಶ ಅವನು. ನನ್ನ ಬಾಕ್ಸಲ್ಲಿ ಬಿದ್ದು ಕಣ ಹೆಡ್ ಶಾಟ್ ಅವನಿಗೆ. ಇನ್ನೊಂದು ಬುಲೆಟ್ ಎಂಥದೋ ಹಿಂದಿ ಶಾಟ್ ಕೊಟ್ಬಿಟ್ಟ. ಇನ್ನ ಒಂದು ಫ್ಲಾಶ್ ನಮ್ಮ ದಾಟ್ ಆಗಿರೋನಾದ್ರೂ ಹೊಡಿ ಅಷ್ಟೇ. ನೀನ್ ಬಾಳು ನಮ್ಮನೆ ಯಾರು ಹೊಡಿಬೇಕಷ್ಟೇ. ಸುಮ್ಮನೆ ನಡೆಯಾಲೆ ನೀನೊಬ್ಬ ನಾನೇ ಹೊಡೆದೆ ಶಟ. ನಮ್ಮ ನೀನ್ ಬಾಳೆ ಏಮೇನ್ ಮುಂದೆ ಸ್ಮೋಕ್ ಒಳಗಡೆ ಬರ್ತಾವನೆ. ಸ್ಮೋಕ್ ಒಳಗಡೆ ಬರ್ತಾವನೆ. ಅವನೇ ಕಣ ಸ್ಮೋಕ್ ಅಲ್ಲೇ ಅವನೇ ಶಿಷ್ಯ ಕೊಟ್ಟಿ. ಫ್ಲಾಶ್ ಆಗಿರ್ಲಿಲ್ಲ ತುಣ್ಣೆ. ಕೇಳ ಆಗಸ್ತ್ಯ ಕೇಳ ಶಾರ್ಟ್ ಆಗಿದ್ದ ಅವ್ನ ಫ್ಲಾಶ್. ಅವನು ರೈಟ್ ಸೈಡಲ್ಲಿ ಔಚ್ಕೊಂಡಿದ್ದ. ನಾನು ಹೊಡೆಯಕ್ಕೆ ರೈಟ್ ಸೈಡ್ ಏನ್ ಔಚ್ಕೊತಾ ಇದ್ದ ನಿಮ್ಮಂತ ತುಲ್ಕೆ ಯಾಕ. ನಾನು ಫ್ಲಾಶ್ ಹಾಕೊಂಡು ಹೋಗಿದ್ದೆ ಕಣಲೆ ಅದಕ್ಕೆ ಹೋಗಿ ನೋಡ್ದೆ ಟಿಕ ಮುಚ್ಚ ನಿನ್ನ ಅಮ್ಮ. ಫ್ಲಾಶ್ ಮಿಡ್ ಅಷ್ಟೇ. ನಾನು ಹೋದೆ ನನ್ನ ಅಮ್ಮನ ಇನ್ಸ್ಟೆಂಟ್ ಹೆಡ್ ಶಾಟ್ ಅವ್ನಿಗೆ ಯಾರಿಗೋ. ಬಿಡ್ಲು ಕಣ ಒಬ್ಬ. ನೀನ್ ಸುಮ್ ನಿಜ ಅವನಲ್ಲೇ ಬರೋದು. ಒನ್ ಟ್ಯಾಪ್ ಹೊಡಿ ಅದೋಡಿ ಅಂತ ಇವನ್ ಅವ್ನ್ ಶಾಟ್ ಅವೆಲ್ಲ ಬರಲ್ಲ ಬಿಡು. ಈ ಸೈಟ್ ಅದ ಮಿಡ್ ಡಬ್ಬ ಕ್ಲಿಯರ್ ಐತೆ ಅನ್ಸುತ್ತೆ ಕಣ. ಟೆಂಪಲ್ ಒನ್ ಟ್ಯಾಪೇ ಹೊಡ. ಬಹಳ ಕುಲ ಕಲರ್ ಬಿಟ್ಟ. ಫುಲ್ ಖುಷಿ ಆಗೋಯ್ತು ಅವನ್ಗೆ. ಅವ್ನು ಬುಲೆಟ್ ಹೊಡೆದಿದ್ದ ಅವನ್ಗೆ ನಮ್ಮಗ್ ಹೋಯ್ತಾಳ. ಅವ್ನ ಅಮ್ಮ ಆ ತರ ಹೊಡೆದ್ಬಿಟ್ಟ. ನಾನು ನೋಡಪ್ಪ ನಮ್ಮ ಮನೆಯವನು ಅವ್ನು ಹೊಡೆದ ಅವ್ನ ಮಕ್ಕ ನೋಡಿ ಅವ್ನು Still yet to put a kill point on the board. They've been playing a little passive, holding their edge of the zone. It's only two-man Tiamba that's really putting any sort of stop to them getting into the zone. Twisted Minds have a lot more to worry about, but they've already reaped a lot of benefits from the zones they've had up to this point. Yeah, absolutely. It's been a great position for them to hold, a position they know oh so well. In a power grid team for as long as I could remember. Lil Ghost trying to keep track of players, catches Ming Ming with a grenade out, but it's combined fire there. New Happy and Tianba getting involved. Suju stepping up to the plate and finishing the job. Nicely done there by the IGL of 17 Gaming. Ming Ming almost surviving on just a little bit of HP.
Ghost didn't quite connect the spray. He got double peeked, sat down, and it almost turned around back in favor quickly for New Happy. But 17 Gaming also now with 9 points of this fine for Na'Vi. The crossfire here for FW, rather good. Tong K, great peeking, great timing. But it's actually Shrimzy who's going to come in and finish off Twisted Minds. FW not looking so hot either, and he's going to claim himself another point. Sonics, if there were one team that they wanted to wipe out of this position already, it's the team just above them in the standings that has already built 8 kills worth of momentum on the zone shift that they had. Now all they have to do is get this game across the line, take down Na'Vi in the process, and the fight for first place, Clinton, is going to be within just a couple of points. Absolutely. You can see Na'Vi already getting to load up with a grenade barrage. How close to the mark are they going to be? Not very. Tianba very far back. Tianba knows that this is a possibility that Na'Vi could start to boulder their way up this cliff face. That's kind of how they got their initial push onto Sonics when they did force them back into the compound, which really worked out to be somewhat of a mutually beneficial play. Tianba perhaps actually unfortunate not to get a single kill point on the board, or maybe just focusing more towards holding their edge rather than third partying. But either way, they've got a couple of placement points from it, but so too do the Sonics, but they've also got 6 kills. Got FW lurking as a solo, Banana One the last man standing, but first they've got to worry about this because Na'Vi have started to make the incline up the side of the hilltop, but CC's ready for it. Hakatori taken out. Fairest with a good response, able to take CC down. Here comes the grenade barrage from Na'Vi, making sure they can at least claim 1 point out of this fight. They have a lot of cover right now. They have a lot of ability to reset, whereas Tianba has to fall back. Lin Shu has been tracking the other teams, but now has to come over to try to bail his other player out. 7-7 with the FAMAS, seeing if he can put that level 3 gun to use, and a good grenade from Lin Shu, continuing to be one of the better fraggers in the business in terms of his throwing abilities. A lot of damage done to Ferris, but able to get the heal up, kickstart now. Watching this fight as well, hoping that one team or another is going to overcommit, and he's going to be able to feast on some of this. Massive vested interest for Sonics to see Na'Vi lose this fight, and preferably with them getting 1 or 2 points out of the situation as well. Na'Vi not yet going to be forced to make a move by the zone, and actually Tianba, it looks like they're just going to disengage mutually from this. They know they've forced Na'Vi down from the high ground, so they maintain control of the rock, which now covers almost 50% of the Phase 7 circle, which is absolutely bonkers. And Sonics are going to get a little bit constricted in their compound, forced into a tight corner. No one's still within grenade range to try and punish it, but they know that they're going to have to make a move eventually. Got to start poking holes in 17 Gaming and Tianba to try and make that a reality. I love this position that Lil Ghost has got himself into, right at the base of the hill, able to keep himself pretty well safe, and could be a trap card to play for 17 Gaming as this fight rolls on still between Na'Vi and Tianba, separating between both sides of this rock. And again, it's pretty tough to cross here right now. Now Lin Shu put some shots into 17. They know he's up there, but he's letting them know that he's still considering them, but they're still trying to figure out a way out of this spot. But for now, it just looks like it's a stalemate. Yeah, it's a classic hilltop gameplay, isn't it? To see a man with 630 damage and 0 kills on the board. He's been farming with the DMRs, just not being able to convert any points out of it just yet. Banana One caught out in the open. 17, but the shield all the way throughout with the teams that are left. Xiao Bei trying to finish off Banana One, who has more than one life seemingly in this game for sure. Finally going to be taken out. Nice job by him though. Get some salvage points for sure. And now you've got a 2v2v4. Javi 4 players strong. Control of the western side of this hill. Look at where the dot is. It's right underneath the rocks. If Lil Ghost can creep his way along the side, he's eventually going to run into Na'Vi as they're forced to make a move around the side. Xiao Bei will not be able to hold this angle for long. He's just dipping up and down behind the rocks. Diffix trying to land that shot, but for the longer amount of time that he gets to stay here, this game gets awkward for Na'Vi. I don't think there's anything Xiao Bei can do here. Yeah, he's just going to let the blue do his job. Leave it up to Lil Ghost. See what he can get. If I'm being honest. But yeah, Lil Ghost can still do something. Very strong player. Maybe if Tianba can get a couple knocks, they're still sending 7-7
on that secret mission. Not Agent 007, 27s in this case. Trying to find that backstab angle. Zero's in the kill column, and he's going to stay there too. Fairist gets the knock. Lil goes underneath, almost got the angle, but 7-7. They get nothing out of the game. They got so much damage, but no kills. That sucks for Tiamba, but for Na'Vi, they cannot complain at all. They didn't. But possible. So for the Sonics, just also gaining a little bit of info about what's going on around. Come on, jump. ಮೂರು ರೌಂಡಲ್ಲಿ 2 ಕಿಲ್ ಹೊಡೆದಿದ್ದೀನಿ. ನಾನೇನು ಮಾಡೋಕ್ಕಾಗುತ್ತದು, ಅದು ನಿನ್ನ ನೀನು ಆ ಥರ ಹಾಕ್ಬೇಕು, ಯೂಸ್ ಮಾಡಬೇಕು. ಸುಮ್ಮನೆ ವೇಸ್ಟ್ ಮಾಡ್ತೀಯ ನೀನು. ಹಾಂ, ಏನು ಮಾಡೋದು? ತಗೊಂಗ ನೀನೇ ಹಾಕೋ. ಕೊಡಿ, ನಾನು ಹಾಕ್ತೀನಿ. ಕ್ರೇಸಿಗೆ ಇದು ಹಾಕ್ತೀನಿ, ಕೊಡಿ. ಡೋರ್ ಸ್ಮೋಕ್ ಹಾಕ್ತೀನಿ. ಡೋರ್ ಇಂದನೇ ಹೋಗೋಣ. ಡೋರ್ ಸ್ಮೋಕ್ ಹಾಕ್ತೀನಿ. ಮಿಡ್ ಡೋರ್ ಇಂದಾನೆ ಹೋಗೋಣ, ಪಕ್ಕ ವಿನ್ ಆಯ್ತೀವಿ. ನಮ್ಮನಿ ಕಾಲ್ ನಾವು ನಮ್ಮನಿ ಯಾವ್ದಾರ ನಿನ್ನ ಕಡೆ ನಿನ್ನ ರ್ಯಾಂಕ್ ಅವ್ರು ಬರ್ತಾರ ಗೊತ್ತಾ? 3 backwards. Juice almost taken out though, but P90 pressure on towards Tiamba just long enough to keep the rest of the expendables safe while they make the entrance onto the eastern side of La Cobra. ಜಂಪ್ ಹಾಕಾಗ್ತೈತಿಲ್ಲ. This is a really fast speed door smoke on the fly. I will show you the lineup afterwards. So ಕರೆಂಟ್ ಐತೇನೆ ನಿಮ್ಮನೇಲಿ? ಈಗ ಹೋಗೋಣ, ಡೋರ್ ಸ್ಮೋಕ್ ಮಾಡ್ತೀನಿ. ಪಕ್ಕ ಇದು ಸೋಲ್ತೀವಿ ಶಟ, ಪಕ್ಕ ಹೇಳ್ತೀನಿ ನೋಡು. Road doesn't seem to have any intent. ಏನ? ಪಕ್ಕ ಸೋಲ್ತೀವಿ ಇದು ಈ ಕಾಲು. ಬಿನಾ ಬೇಗ ಹೋಗೋಣ ಅವ್ರು, ಬೇಗ 1 ಸೆಕೆಂಡ್ ತಡೀರಿ. ನಾನು ಡೋರ್ ಸ್ಮೋಕ್ ಮಾಡ್ಬಿಟ್ಟು ನಾನು ಬರ್ತೀನಿ. ಟನಲ್ಲೂ ಹೇಳ್ತಿ ನೋಡ್ತಾ ಇರಿ, ದಯವಿಟ್ಟು ನಾನು ಒಂದು ಫ್ಲಾಶ್ ಹಾಕ್ತೀನಿ. ಬಿ ಸೈಡ್ ನಾನು ಲಾಸ್ಟ್ ಫ್ಲಾಶ್ ಆಯ್ತಾರ ಅವ್ರು. ವೇಟ್ ಮಾಡಿ. ಮಿಡ್ ಪುಷ್ ಏ ಶಾಟ್ ಇಂದ ಹೋಯ್ತು. ಹೋಗಿ ಆನೆ ಫ್ಲಾಶ್ ಆಯ್ತು. ನನಗೆ ನಂಗೆ ಹೊಡೆದಿದ್ದು ಎಲ್ಲಿ ಲೆಫ್ಟಲ್ಲಿ ಅದನ್ನ ಹೇಳಿದ್ದೀನಿ. ನಾಲ್ಕು ಜನನು ಇದ್ರು ತಾನೆ ಬಿ ಅಲ್ಲಿ. 3 ಜನ ಇದ್ರು. ಅಷ್ಟರಲ್ಲಿ ಅವರು ಎ ಶಾಟಿಂದ ಎಗ್ರಿ ಕೆಳಗೆ ಹೋದ್ರು. ಏನು ಥರ್ಡ್ ಐಜಿ ಅಲ್ಲ ಇವನ. ಒಬ್ಬ ಮಿಡ್ ಪುಷ್. ಏಲ ಪುಷ್. 10 HP ಎ ಶಾಟ್. ಅವನು 10 HP ಎ ಶಾಟ್.
ಬಾಕ್ಸ್ 96 ಕಣ ಒಬ್ಬ ಬೇವರ್ಸಿ ನನ್ನ ಮಗ. Mid push out, T-spawn carro. Rising al carro. ರೈಟ್ ಅಪ್ಪ ಹೊಡೆದ್ನ ಮನ ಜನಕ್ಕೆ. ರೈಟ್ ಇಂದ 3 side save ಆಯ್ತು. ಅವನೇ ಕಣ. ಏಲಂಗ್ ಬಂದ್ಬಿಡ್ತು ಅವನಿಗೆ. ಅಷ್ಟೊತ್ತವರೆಗೂ ಅಲ್ಲೇ ನಿಂತಿದ್ದ. ಅನ್ಪೆಕ್ ಮಾಡೋಣ. Bro, Rango. ಶಾರ್ಟ್ ನೋಡ್ರಪ್ಪ. ರೈಟ್ ಸೈಡ್ ಡೋರ್ ರೈಟ್ ಸೈಡ್ ಅಪ್ಪ. ವೆಯ್ಟ್ ಮಾಡಿ. Push up. ಸಿಟಿ ಒಬ್ಬ. ಸಿಟಿ ಬಂದ್ಬಿಟ್ಟ. ಸಾರಿ ನನ್ ಮಾಡಿ ಬಂದ ಶಾರ್ಟ್ ಮಾಡಿ. ಸಿಟಿ ಬಂದವನೆ ನೋಡ ಮನೆ ವಾಪಸ್ ಸಾಯ್ಬೇಡ ಮನೋಜ. ಶಾರ್ಟ್ ಬರ್ಬೋದು ಕೇರ್. ಶಾರ್ಟ್ ಎಲ್ಲ ಲಾಂಗ್ ಬರ್ಬೋದು. ಸಿಟಿ ನನ್ನ ಮಗನೇ ನಾನಿಬ್ಬರು ಹೊಟ್ಟೆ ತೊಣ್ಣೆ ತಿಗಾ ಮುಚ್ಚು. ಫ್ಲಾಶ್ ಹಾಕ್ರಿಲ್ಲ ಕೊಡು. ಆಗಿಲ್ಲ ಅಂದ್ರೆ ಹಿಂದೆ ಬಾ ಮನೋಜ್. ಆಯ್ತಾ ಫ್ಲಾಶ್ ಆಗ್ತಾನೆ. ಅವ್ರಿಗೆ ಫುಲ್ ಹೋಗ್ಬಿಡ್ತೀನಿ ಸಿಟಿ ಬೇಸ್. ಓ ಮೈ ಗಾಡ್ ಹೊಡೆದ್ರಿ ಎಸ್ ಹೊಡೆದಿ 4 ಜನ ಕೊಡೋದು. LT ಪುಷ್ ಅಲ್ಲ ಬಿಟ್ರ ಸಾಕು. ನಿಧಾನ ಕಾರ್ ಹಬ್ಬ ಸಿಟಿ ಹಬ್ಬ ಸಿಟಿ ಹಬ್ಬ ಆಯ್ತಾ ಅವನೇ ಸಿಟಿ ನಿಧಾನ ಅವನು ಬರ್ಲಿ ಆಕಾಶ. ಏಲಂಗ್ ಸತ್ ಪ್ಲೇಯರ್ ಏನು ಪ್ಲಾನ್ ಮಾಡ. ಏಲಂಗ್
ಬೇಕು. ಆಯ್ತೆಲ್ಲ ಬೇಗ ನಡೀರಪ್ಪ. ನೀನ್ ಏನ್ ಮಾಡ್ತೀವ ಮಹಾರಾಜ, ನೀನ್ ನಮ್ಮನ್ ಸುಮ್ನೆ ಮುಂದೆ ಹೋಗೋದಲ್ಲ ಕಣ, ನೀನ್ ಮುಂದೆ ಗಾಂಡ ಆಡಕ್ ಬರಲ್ಲ ಏನಿಲ್ಲ. ಉಣ್ಣಕ್ಕ ಒಂದ್ ಯಾವ್ದು ಹೋಗಿ ಉಣ್ಣೋಗ ಯಾವ್ದಾದ್ರು. ಈ ಕಾರ್ ರೌಂಡ್ ಎಲ್ಲ ಸೋಲಿಸ್ತೇವೆ. ಡಿಂಕು ಎಲ್ಟಿ ಯೂಟಿ ಬಂದ ನೋಡಿ ಒಂಟೆ ಹೋದ ಯೂಟಿಯಿಂದ ವಾಪಸ್ ಹೋಗಿ ನೋಡ. ರೈಟ್ ಸೈಡ್ ಮೇಲ್ಗಡೆ ಅವನೇ ಆಪರ್ ಡಿಂಕು. ಒಬ್ಬ ಎ ಸೈಟ್ ಅಲ್ಲ, ಎ ಲಾಂಗ್ ಸೈಡ್ ಕೇರು. ಏಲಾಂಗ್ ಸೈಡ್ ಅವನು ಇಲ್ಲ ಗೂಸ್ ಅವ್ನು ಕೇರ್ ಮಾಡು. ಗುಸ್ ಅವನು ಇರೋ ಸ್ಪಾಟ್ ಗೊತ್ತಿಲ್ಲ ನಾವು. ಬಿ ಒಬ್ಬ 98 ಸುಳ ಮಗ ಫಿಗರ್ ಆಗಿರೋದು ಒಬ್ಬ. ಫ್ಲಾಶ್ ಇದ್ರೆ ಎಸಿದಿರಲ್ಲ ಹಂಗೆ. ಯಾವುದೂ ಇಲ್ಲ ಕಣ, ಹಂಗೆ ಹೋಗುತ್ತೆ. ಹಂಗೆ ಹೋಗ ಟ್ರೈಲಿ. ಇದು ಒಂಚೂರು ಸ್ಪಾಟ್ ಮಾಡ್ರಲ್ಲ ಯಾರಾದ್ರೂ ಇಳ್ದಿಲ್ಲ ಸ್ಪಾನ್ ಇರೋದು. ಏನು ಫ್ಲಾಶ್ ಆಗೋದೇ ಕಡೆ ನಾನೇ. ಡಸ್ಟಲ್ ಮಿಡ್ ನೋಡ್ಲಿಲ್ಲ ಅಂದ್ರೆ ಅದು ಹೆಂಗ್ರ ನಿಂದೆ ಕಣ ಅಮೇಜಿಂಗ್. ಇನ್ನೊಬ್ಬ ಲಾಂಗು ಆಪರ್ ಅವನು. ಒಬ್ಬ ಲೋ ಕಣ. ಆಪರ್ ಲೋ ಇಲ್ಲ, ನಾರ್ಮಲ್ ಗನ್ನಿರೋನ್ ಲೋ ಒಬ್ಬ. ಲಾಂಗ್ ಹೋಗ್ರಿ ಅವನಾದ್ರು. ವಾನಿಲ್ಲ ಬಿಡ. ಮಿಡ್ ಪುಷ್ ಹೇಳ್ತಿಲ್ಲ ಅವನ. ಮಿಡ್ ಪುಷನ್ ಸತ್ತ ಹೇಳ್ತಿ ನೋಡಿ. ಮಿಡ್ಡೋರು ರ್ಯಾಂಪ್ ಅಪ್ಪ ನೈಸ್ ಶಾಟ್ ಅಲ್ಲಿ. SP ಇಲ್ಲ. ಸೊನ್ನೆ ಇದೆ. ಎಲ್ಲಾದ್ರ ಅವರು ಎಲ್ಲ ಈಚೆ ಸ್ಪಾನ್ ಇದೆ. ಫ್ಲಾಶ್ ಕೊಡು ಹೋಯ್ತೀನಿ. ಫ್ಲಾಶ್ ಕೊಡು ಯಾರು ನೋಡಲ್ಲ. ಒಬ್ಬ ಎಲ್ಟಿ ಇಬ್ರು ಲಾಂಗ್ ಅಲ್ಲಿ ಸಿಕ್ಕಲ್ಲಪ್ಪ.
ಕೇರ ಒಬ್ಬಲು ಇನ್ನೊಬ್ಬಲು ಅವನಣ್ಣ ಲೋ ಅವನು ಇನ್ನೂ ಬದುಕೋನು ಒಬ್ಬ ಹಿಂದೆಯಿಂದ ಬರ್ತಾನ ಕಣ ಇನ್ನೊಬ್ಬ ಕೇರ ಬ್ಯಾಕ್ ಸ್ಟೆಪ್ ಡೆಲ್ಟಿ ಪುಷ್ ಆಗಿದ್ದ ಅವನು ಹತ್ತುತ್ತಾನ ಮೇಲ್ ನೋಡೋ ನೈಸ್ ಅವನು ಆಪೆತ್ತು ಅಮ್ಮ ಸೋಲೋ ಹೋಗಿ ಸಾಯ್ತ ಮಗ ಅವನ ಅಮ್ಮ ನೀನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಸೋಲೋ ಹೋದ್ರೆ ಅವನ ಅಮ್ಮನ ಯಾವತ್ತೂ ಹಿಂದೆ ಅಂತ ಆಡು ಕೊಡ ಲಾಂಗ್ ಹೋಯ್ತಿಲ್ಲ ಅಮೇಜಿಂಗ್ LT ಪುಷ್ ಅಂತ ಮತ್ತೆ ಅಲ್ಲಿ ಒಳಗಡೆ ಹೋಗಿ ಏನು ನೋಡ್ತೀಯ ಹೋಯ್ತೀನಿ ತಡಿ ಅಂತ ಹಿಂದೆಗಡೆನೆ ನಿಂತ್ಕೊಂಡು ನೋಡು ಬೇಡ ಹೋಗೋ ನೀನು ಹಾಕಿದ್ದೀನಿ ನೋಡು ಸ್ಟಾರ್ಟ್ ಫಾರ್ವರ್ಡ್ ನಾನೇ ಫ್ಲಾಶು ಕಾರಿಗಿಸಿ ಏನಾದ್ರು ಓಡದ ಸ್ಟಾರ್ಟ್ ಬಂದ್ಬಿಟ್ಟ ನಾನಲ್ಲ ಕಣ ನಾನು ಬಂದು ಏ ಶಾಟ್ ಹೊಡೆದ್ನಲ್ಲ ನಿಮ್ಗೂಟ ಆಗು ಇವನ್ಗೂಟ ಎಂಟ್ ಫಾಸ್ಟ್ ಅಂತ ಯಾವ ಇವೆಲ್ಲ ಬಾಟಮ್ ಫ್ರಾಗರ್ ಇಟ್ಕೊಂಡು ಮಿಡ್ ನೋಡ್ತೀನಿ ಮಿಡ್ ಐತಿ ನಾನು ಮಿಡ್ ನೋಡ್ತೀನಿ ನಾನು ಹಾಕಕ್ಕಾಗಲ್ಲ ಹಾಕ್ತೀನಿ ಹೋಗ ಮಿಡ್ ಪುಷ ಸಿಟಿನೇ ಅವನು ಮಲೆ ಹಾಕ್ಬಿಡ ಶಾರ್ಟ್ ಇಲ್ಲೇ ಕೂತವನಲ್ಲ ಇವತ್ತು ಸೀಟಿ ಅಲ್ಲೇ ಹಾಫ್ ಎತ್ಕೊಳ್ರಪ್ಪ ಅಲ್ಲಗಡೆ ಕೂತವನಲ್ಲಪ್ಪ LT ನೋಡ್ಕೊಂಡು ಬನ್ನಿ ಪ್ಲೀಸ್ ಬೇಡವ್ರು ಅಲ್ಲಿ ಮಿಡ್ ಸ್ಮಾರ್ಟ್ ಮಾಡಕ್ಕೆ ಇವನು ಹಾಕೋ ಬಿಟ್ಟೋದ ಬನ್ನ ಮಿಡ್ ಆಫರ್ ಅವನೇ ಕೂತು ಕಣ ಆಪರು ಸ್ಲೋಪ್ ಬಂದು ನೋಡಿ ಇನ್ನೊಬ್ಬ ಇಬ್ರು ಟನಲ್ ಟನಲ್ ಸ್ಮೋಕ್ ಹಾಕ್ಬಿಟ್ಟು ಹಿಂದೆ ಬರ ಮನೋಜ ಟನಲ್ ಸ್ಮೋಕ್ ಹಾಕ್ ವಿಂಡೋ ಅಲ್ಲೇ ಬಂದು ಹೊಡೆದ್ನಲ್ಲ ಟನಲ್ ಹತ್ತ ಡೋರ್ ಹತ್ತವನಪ್ಪ ಕಾಯಿ ಆರಾಮ ಕಾಯಿ ಸ್ಮೋಕಿಂದ ಫುಲ್ ಲೆಫ್ಟ್ ಹೊಂಟೋಗು ಫುಲ್ಲು ಮಾಡ್ತಾ ಇಲ್ಲ ನೈಫೇ ಹಾಕ್ಬಿಡು ಡೋರ್ಸ್ ಹೊಡೆದಿದ್ದೀನಿ ಕಣ ವಾಲ್ ಬ್ಯಾಂಕ್ 56 HP ಬಿದ್ದೈತಂತ ಸೂಡ್ಯಾಗ ಯಾರಿಗ ವಾಲ್ ಬ್ಯಾಂಕ್ ಹೊಡೆದಿದ್ದು 56 HP ಅಂತೆ ಮನೋಜಂಗ್ ಬೈತಾವನೆ ಹೇಳಂಗ್ ಕಟ್ತೇನೆ Right, lads.
ನನಗೆ ಹೊಡೆದ್ಬಿಟ್ರು ಕಣ ತಿಂಗಳು. ಹೋಗು ಅಮೇಜಿಂಗ್. ಶಾರ್ಟ್ ಎರಡು ಹೊಡಿಬಾರ್ದಾಯ್ತು ಮಂಜ ನೀನು. 65 HP ಅದ್ರೊಳಗೆ. ಶಾರ್ಟ್ ಬೇರೆ ಬಂದಲ್ಲ. ಸತ್ತ ಮನಜ ಸುಮ್ಮನೆ ಲಾಸ್ಟ್ ಇನ್ನಾರಪ್ಪ ಸತ್ತಿದ್ದು ಶಾಟ ನಾನೇ. ನೀನ್ ತಿಗ ಕೊಡ್ಸುದಲ್ಲ ಸೈಟ್ ಅಲ್ಲಿಂದ ಬಂದೆ. ಗೆದ್ರುನು ಗೆದ್ವಿ. ನೋಡು ಇಲ್ಲ ಹುಡಿಯಕ್ಕೆ ಬಾಲ್ ಕಣ ನಿಂದೆ ಹೊಡೆದ್ ಕೊಟ್ನಲ್ಲಿ ಒಂದನ್ನು ಉಣ್ಣಕ್ ಬಂದಿರ ಮತ್ತೆ ಹಂಗೆ. ಅವ್ನು ಹೊಡೆದ್ನಲ್ಲ ಉಣ್ಣ ಕೊಡ್ದ ಕೇಳವನು. ಓ ಯಾವ್ದಾದ್ರು ಬಂದ್ಬಿಡು ಗೌಡ. ಬಟ್ ಆಗೋ ಶಾರ್ಟ್ ಪುಷ್. ನಾ ಬಂದಿಲ್ಲ ಸ್ವಾಮಿ. ಓಹೋ ಸರಿಯಾಗಿ ಹೊಡೆದ ಬಿಡು. ಓ ಬಿತ್ತು ಮಂಜ ನಿನ್ ರೈಟ್ ಇಲ್ಲೇ ಬರ್ತಾವನೆ. ಓಯಾ ನೀನ್ ನೋಡ್ತಿಲ್ಲ ನೀನ್ ಎಂಟರ್ನ ಹಾಕಿ ಅಮೇಜಿಂಗ್ ಚಾರ್ಜ್ದಲ್ಲ ಎತ್ತು. ಕ್ಲಚ್ ಹೊಡಿತ್ಯಾ ಮುಚ್ಕೊಂಡು ಸೇವ್ ಮಾಡು. ಟ್ರೈ ಮಾಡು ಹೋಗು. ಬಾಕ್ಸ್ ಹಿಂದೆ ಅವನೇ. ಬ್ರೇನ್ ಹಂಗೆ ಮೇಲ್ಗಡೆ ಎಳ್ಕೊಡ್ಬೇಕಾಯ್ತು. ಏರೋಪ್ಲೇನ್ ಬಿದ್ದಿದ್ರೆ ಬಿದ್ದು ಬಿಡೋದು. ಬುಲೆಟ್ ಇಲ್ಲ ಯಾರು ಮೂವ್ಗಳು. ಮುಂಜ ಇಲ್ಲೋಡೆಯ ಅಷ್ಟು ಪ್ರೀತಿಯಿಂದ ಕರೀತಾ ಇದ್ದೀನಿ. Passes. I mid low. Kierong बताओ Kiero. Mid Kiero. ಸುಮ್ಮನೆ ಸತ್ನಲ್ಲ. ನೀನ್ ఎందుకో ಬಂತತ್ತೆ ಕೊಟ್ಬಿಡ. ಅಮ್ಮ ನಾ ಕೂಡ ಹೊಡಿ ಸ್ಪೈಡರ್ ಸುಮ್ಮನೆ ಸತ್ತೆ. ಲಾಂಗಲ್ ಒಬ್ಬ ಅವನೇ. ಮಿಡ್ ಯಾರು ನೋಡ್ತಿಲ್ವಾ ತೆಕ್ಕೊಡ್ಸ್ಕೊಳಕ್ ಬಿಟ್ಟಿದ್ದೀವಾ? ಪಿಟ್ಟ ಭಾವನೆ ಫ್ಲಾಶ್ ಯಾರು ನೋಡಿ ಎಲ್ಲ ಹಂಗೆ ಅವ್ರೆ ಇಬ್ರು ಲಾಂಗ್ ಬಾ. ನಿಮ್ಮ ಅಮ್ಮ ಫೋನ್ ಮಾಡ್ತವ್ರು. ಫೋನ್ ಮಾಡಲ್ಲ ಈಗ ಗಂಡು ಸಾಂಗ್ ಆಡೋದು ಬಿಟ್ಬಿಟ್ಟು. ಸೌಂಡ್ ಆಫ್ ಮಾಡಲ್ಲ. ಸೇಮಾ ಸಾಂಗ್ ಪಾಸಿಂಗ್ ನೋಡು. ನಾನು ಏಕೆ ಮನಜ ಹೊಡಿ. ಶಾಟ ಹೊಡಿ ಅವ್ರು ಬರಲ್ಲ ಏನಿಲ್ಲ. ಮಗ ಸುಮ್ಮನೆ ಹೊಡೆದಾಕಣ ನಾನು. ಈ ಗಂಡು ನಾ ಏನು ಬೇರೆಯವ್ರಾದ್ರೂ ಕೊಡೋದಲ್ಲ ಅದು ಕೊಡ್ತಾ ಇದ್ದೀವಿ. ಅಮ್ಮ ನೀನು ಮಾರ ವಾಪಸ್. ಯಾರೋ ಬಾರೋ BL C4 ಡ್ರಾಪು ಎಲ್ಲ ಬೀಗ್ ಬನ್ರ C4 ಡ್ರಾಪು. ಮಿಡ್ಡೆ ಬಂದವರಲ್ಲ ಒಬ್ಬ ಹೇಳಂಗು BL C4 ಮಾಡ
ಇಲ್ಲ ಸಿಪ್ಪ ಡ್ರಾಪು ಇಲ್ಲೇ ಬಿ ಅಲ್ಲಿ ಅವನೇ ಎಸ್ಬಿಟ್ಟು ಏನಕ್ಕೆಯ ಬಿಟ್ಟಿ ಮ್ಯಾಚು. ಶಾರ್ಟ್ ಅವರು ಸೂಪರ್ ಇಲ್ಲ ಬಿಟ್ಟು ಕಣ ಎಲ್ಲ ಹೊಡಿಲಿಲ್ಲ. ಸುಮ್ಮನೆನಾ ಇನ್ನೊಬ್ಬ ಡೋರು ಇನ್ನೊಬ್ಬ ಡೋರ್. ಇಬ್ರು ಇನ್ನೊಬ್ಬ ಮನೋಜ್ ಎಲ್ಲವನು ಬಿಟ್ಟ ಹೊಂಟೋದ್ವಲ್ಲ ಕಾಂಡು ಅವನು 75. ಇಲ್ಲೋ ಡ್ರಾಪ್ ಹಾಕಿಸ್ತೀರಾ? ಐ ಗೋ ಮಿಡ್ ಪುಸ್ಸಿ ಯು ಆರ್ ಆಲ್ವೇಸ್ ಪುಸಿ. What you saying pussy? No, Manoj is same pussy. ಹೊಡೆದ್ಬಿಟ್ಟ ಥ್ರೋ ಮಾಡ್ತಾರ ಬಿಡ. ವೆಜಿ ನೋಡ್ದೆ ನಾನು ಅಲ್ಲ ಗೊತ್ತಿಲ್ಲ ಎಲ್ಲ ಇದು ಕಣ್ಣು ಮುಂದೆನೆ ಕಾಣಿಸ್ತೇನೆ ಮಚ್ಚಿ ನೀನ್ ನೋಡಿದವನ್ನ. ನೋಡ್ಲಿಲ್ಲ ಅದಕ್ಕೆ ಸುಮ್ಮನೆ ಕಾಲಕ್ಕೆ ಕೊಡೋದು ಅಂತ ಸೂಸೈಡ್ ಅನ್ಬಿಡಿ ನಾನು. ಅವ್ರವ್ರ ಕಿತ್ತಾಡ್ಕೊಂಡು ಸಾಯ್ತಾವ ಪಾಪ. ಲೋ ಎಚ್ ಪಿ ಕಣವನು. ಒಬ್ಬ ಶಾರ್ಟ್ ಅವನೇ. ಇಬ್ರು ಲೋಕಣ ಏನೋ ಅವನು ಲೋಕಣ. ಇನ್ನೊಬ್ಬಲು ಶಾರ್ಟ್ ಒಬ್ಬ ಅಲ್ಲೇ ಇಡಾಗ ನೀನು ನೈಸನಲ್ಲಿ ಪುಷ್ ಆಗ್ಬೇಡ್ರಿ ಹಿಂದೆ ಪುಷ್ ಆಗ್ಬೇಡ್ರಿ ಹಿಂದೆ ಇಡ್ರ ಕಾಸೇ ಇಲ್ಲ ನಮ್ತವ. ಮೊದಲು ಪುಷ್ ಆಗ್ಬೇಡ ಡ್ರಾಪ್ ಹಾಕು ಅಣ್ಣನು ಹೇಳ್ತಿದ್ಯಾ? ಆಫರ್ಸು ಸಲಾಮ್ ಕ್ಲಾಸ್ 2 ಆಯ್ತಲ್ಲ ಎಲ್ಲ ಬಿಟ್ಟು ಲೆಫ್ಟ್ ಸೈಡ್ ಎಷ್ಟು ತಿಳ್ಸತ್ತಿದ್ವು ಡೋರ್ ಮುಂದೆ ಬಾಯ್ ಎಲ್ಲ ಕನ್ನ ಐತೆ. ಅಷ್ಟೇ ಲಾಂಗು ಲಾಸ್ಟ್ ಲಾಂಗ್ ಬತ್ತಾವನೆ ಕೇರು ಬಿಟ್ ಕೇರು ಪಾಸ್ ಆಗ್ಬೋದು ಲೆಫ್ಟ್ ಹಾಕು. ಹಾಗಾದ್ರೆ ನಿಂದು ಎಲ್ಲ ಗನ್ಗೂ ಬರುತ್ತೆ ಅದು ಗೊಂಬೆ ಇಲ್ಲ ಹಾಕೋಕ್ ಗೊತ್ತೈತೆ. ಅದು ಬೇರೆಯವ್ರದ್ದು ಆಪ ನಂದಲ್ಲ ಅದು ಗೊಂಬೆ. ಬೇಡ ಸುಮ್ಮನೆ ಇರಲಿ ಸೈಬರಲ್ಲಿ ಇನ್ನು ನಮಗೆ ಕಸ್ಟಮರ್ಸ್ ಬರ್ಬೇಕಂತ ಆಸೆ. ಕಿರಣ್ ಬಂದ್ರು
Here B. சும்மா அப்படி டைவிங். ಇನ್ನೊಂದು ಶಾಟ್ ಒಂದಾರು ಟಚ್ ಮಾಡಲ್ಲ. ಡಿಂಕ್ ಕಣ US ಡಿಂಕ್ 50 HP. ಶಾರ್ಟ್ ಬತ್ತವ್ರ. ಯಾರೋ C4 ಎಸ್ಬಿಟ್ಟ ಕಣೋ. ಇಲ್ಲ ಅವ್ನು ಕಣ LTಲಿ. ಮಂಜ ಬೆಂಕಿ ಇದ್ದಂಗೆ ದುಶ್ಮನ್ ಪೆಟ್ರೋಲ್ ಹುಚ್ಚ ಉಯ್ದಾರ್ಸ್ಬಿಡ್ತೀನಿ ಬೆಂಕಿನ. No sir. That's a negative. Now that's a no. Let's move out. 3, 2, 1 ಮಾಲೆಗೆ ಪಾಪ ಇದ ಅವ್ವ ಹೊಡೆದ ಅವನು. ಹೆಂಗ್ ಹೊಡೆದ ಅವನು. Throwing smoke. Throwing flashbang. Deploying flashbang. Throwing fire. ಲೆಫ್ಟ್ ಶಾಟ್. Throwing smoke. ಫ್ಲಾಶ್ ಸ್ಕೌಟ್ ಹೋಗಿ ಮುಂದಕ್ಕೆ. ಅವನೇ ಮಾಲಿ ಹಾಕೊಂಡು ಸುಡ್ಕೊಂಡು ಸತ್ತಾಯ್ತವನೆ. ಸತ್ತಾ ಬಿಡ್ರಿ. Solid work, boys. Is a different story. If you could. Fire, of course, as we said, 11 kills with the win. Only one tick left in that before it's going to fly off, and then things get a little bit dicey. Heather trying to make a move as well. While getting hold of an airdrop crate, just to make it that little bit more difficult for anyone. Man, he's got an arm on him. Yeah, these are to push his way forward, to put some pressure. Oh, wow. On a new happy, but TDT just got wiped by Perfectix. Hello? Oh, with the DMR as well. Just trying to make a push up the hilltop in whatever capacity they could, and elsewhere on the opposite side of the map, AZ does quite the same thing to Tiamba. Teams that were not already in positions up the side of this hill of just consistently struggled to get in, and now TE as well. They were trying to make a push up on foot underneath 17. They got forced to the east, and Eternal Fire there to receive. Another team eliminated. Circle's going to shift to the southwest towards 17, leaving the northeast edge for Twisted Minds. Good spray from Ming. That's 2. Can he find more here? AZ loading up with a grenade, trying to use the safety of the smokes. Chewy trying to take that away from him, trying to cut his feet out from underneath him. Instead, he's just going to walk right into the smoke, and they're just going to start spraying into it. They do get the confirm on the kill. They're just surrounding, waiting like vultures for him to come out, and it's going to be Summer who's going to claim the last point. Petrichor Road claiming New Happy's lives. The zone has gone hard towards the south, so for Petrichor Road and New Happy, this is just a fight to the death because there ain't going to be much chance left to get more on the board. FW Esports already starting to move their way forwards as well, looking for an opportunity to maybe third party into this fight, or perhaps even where TSM are they're struggling to make a move forwards under the watchful eye of Perfectix. Still with that DMR up on high, he's already got a whole lot of damage done. A knock onto Sparking, but it's stolen away from Heather on the low ground. Yeah, nice stuff here from the Freaks. At least salvaging whatever points they can out of this game as the circle has been unkind. Yeah, look at these angles, folks. This is what I'm talking about. This is why you don't want to go down into this compound. It's like it's a shooting gallery. It's like being a peasant in ancient Greece, being smited from Olympus from all angles. It's just Hades throwing thunderbolts and Zeus, everything. It's horrible to be down here. Trees will offer minimal respite, but Barpo just about enough to get out of the line of sight and keep himself alive for a few more seconds. Oh, Tonke and Rays just kicking Petrichor Road back down this hill. Trying to find the angle is Ming. That's a tough one, though. Nothing he can do. FW is going to wipe out Petrichor Road. Heather, in the meantime,
wiping out Gen G. Korea violence there. Suju trying to continue to find ways to punish those teams that are down there, but you know, so far there isn't a ton they can do. You are going to have to make a smoke. That's not a spot you want to stop in. You're going to have to prone potentially in that smoke. Sometimes it's kind of easy to see through them from up above. Yeah. But it looks like the Freaks might be able to get into safety. Yes, just barely. Ooh. Little jump punch as well, just to make it a little bit more awkward to land that headshot. 17 has so much control now on the south side of the zone. Any team that was looking to make a creep up underneath into their territory from the south has been dealt with. They've even got Xiaowu DD down on the low ground to ensure that no one else makes an approach. And given the state of the standings, 17 Gaming has a very solid game. They put themselves up in contention. They could even overtake Cerberus right now, who are currently still in second place, but perhaps not for long, as Twisted Minds, still with 3 alive, still up on the high ground with a lot of angles, but they've got to take this fight against FW Esports, who are trying to get some utility down from the low ground, but I'm not sure their arms are strong enough to get the nades up there. They are, though. Banana One proves me wrong. He might be a skinny boy in real life, but man, he's got an arm on him. Yeah, these are really nice nades to break this open for FW. I was kind of wondering if they were going to have the firepower to get this done. The Rez attempting to be stuck onto Example. Meanwhile, KDF and the Sonics still fighting it out. I did see at one point there's some Panzers floating around for the Sonics. Yeah, each one had one in the back pocket. Trimsy tries to go out for a flank angle, but the Freaks opting to go for a bit of a pause. Going to get themselves healed back up. Example still attempting to be rezzed. FW trying to find some way up this hill. I'm not entirely sure from this angle you can climb this. It's a very sheer cliff, so instead, throw whatever utility you can at them to allow you to make a move. The problem is you've got EF could potentially thwart this maneuver. Right. Both of these teams are going to struggle now. They're going to have to get down. Eternal Fire's heard all the exchange of gunfire, utility, bombardment, whatever it is, and they know that this is where the pressure is going to be coming from next. They've managed to find a way to set themselves up and defend. Just catch his own shift, that would probably help him out as well. But no, in terms of fragging, cannot complain, but the placement points there to be gained as we head in to map number 3 of the day, going over to Tego. All right, our last look at Tego for this event. So we take a look at the shipyard there, and we'll find out what our players are going to have to deal with in terms of the flight path. From what I can see, it's looking a little tricky, and we'll get a better look at it here in just a moment, but definitely a little southern shifted here, all of it south of the main river, so this is going to be a little tricky for some of the teams that want to go north. There's been some shenanigans over by some of the bridges, particularly over by the west. The Expendables and Na'Vi got tangled into it in matches earlier on in the final stages. This time around it's KDF taking that route to try and get a vehicle and head over to Godok on the northern island, which this time around a flight path like this seems unlikely that we're getting the zone to go up to that northern island, but heck, given what we've just seen on that previous Miramar match, anything is possible. I wouldn't pray to have the opportunity to guess where the circle is going to go. It's probably going to just go onto Rondo, this map, and we're going to have to figure that out. Well, we've been blessed with some fun circles on Miramar, so let's see if it continues as a trend here on Tego. There are 2 teams so far that have won on Tego. It's the Sonics and Na'Vi. So those are the teams that I'm keeping my eye on. Good teams to keep an eye on as well, given the state of the standings. Northwestern Island is off the menu for today, but we are going up towards the northeast. We've seen a couple of zones so far throughout PGS 5 involving that dried up riverbed, and every single player on the stage rolls their eyes and groans because that means proning in dips should the zone decide that that's where we're heading. Twisted Minds, though, they're going to be more than happy to be dead center of phase number 1 for not the first time today. Let's hope for their sake that they can make a slightly better bit of use out of it than what they've been able to do so far. For sure, and it's really interesting for Twisted Minds. You know, there's a lot of compounds that are dead center of the circle you could kind of take control of. There's sort of the ones that are along the road that give you some view down.
ಸೊ ಇಲ್ಲಿ ಅವನು ಮಜ್ಜಾ ಇಲ್ಲ. ಮಧು ಇದ್ನಲ್ಲ ಅಲ್ಲಿ. ಅಲ್ಲ ಮಂಜಾವನ ಮಂಜಂದ್ರ ಆಡಕ್ ಮದು ರೀ ರೆಂಡದ ಆಮೇಲೆ ಅರಿವ್ರಂತ ಹಾಕ್ರಿ ಅವ್ರನ್ನ ಯಾರಿಗೋ ಹಾಕ್ಲಿಲ್ವ ನನಗೆ ಇಮಾಟಲ್ ಅಲ್ಲಿ ಅವ್ರು ಇರಿದ್ರು ನಂಗೆ ಹೆಚ್ಚಿಗೆ ಹೋಗುತ್ತೆ. ನಿನ್ನ ಹಾಕೊಂಡಿರೋದು ಇನ್ನೇಂತ ನೈಫ್ ಹಾಕ್ಲಿ ಅಂತ ಮಾಡ್ತೀನೋ ಇದ್ರಲ್ಲಿ ಯಾಕೆ ಕೊಡ ಏನ ಫಸ್ಟ್ ರೌಂಡ್ ಬರುತ್ತಾ ಫಸ್ಟ್ ಆಪ್ಗೆ ಕಾಸು ಉಳಿಸ್ಕೊಳೋದು ನೋಡೋ ಫಸ್ಟ್. ನೋಡ್ರಿ ಹೆಂಗ್ ಉಳಿಸ್ಕೊಂಡು ಎಲ್ಲಾ ರೌಂಡ್ ಆಪದಿದ್ದೀನಿ ಅಂತ. ಆಯ್ತಾಯ್ತೀವ ಸೆಕೆಂಡ್ ಮೇಡಿಂದ ಬರೋ ಎತ್ತೀವ ಅಂತ ಏನೆತ್ತೆ ನಾನು ಪಕ್ಕ ಹೊಡೆಯಲ್ಲ. ಸೆಕೆಂಡ್ ಮೇಡಿಂದ ಬನ್ನಿ ಪ್ಲೀಸ್. ಸೆಕೆಂಡ್ ಮೇಡಿಂದ ಎಲ್ಲಿಗೋ ಸೆಕೆಂಡ್ ಮಿಡ್ ಇನ್ನೊಬ್ಬ ಆರ್ಸಲೊಬ್ಬ ಯಾರದು ಕಳ್ಳ ಆಡ್ತಾರ ಅಣ್ಣ ಸೀಟಿ ಹೊಡಿತಾವ ನೀವು ತಿರುಗ್ತಾನೆ ಇಲ್ಲ. ಅಲ್ಲಿ ಹೋಗಿ ಜರ್ಕೋ ಸ್ವಲ್ಪ ದೂರ ನಿಂತ್ಕೋ. ಅಯ್ಯೋ ಟ್ರೈ ಮಾಡ್ತಾರೆ. ಆಯ್ತದೆ ಸ್ವಲ್ಪ ಹಿಂದೆ ದೂರ ನಿಂತ್ಕೊ ನೀನು. ನೀವೇನು ಅಷ್ಟು ಜನ 4 ಜನ ಹೋಗಿದ್ದೀರಾ ಅಲ್ಲಿ ಇಬ್ರು ನೋಡಿಯ ಕಷ್ಟ ಪಡ್ತಾ ಇದೀರಲ್ಲ. ಎಲ್ಲಿ ಆ ಕಡೆ ಏನು ಕಚ್ಚಡ ಹಾಕೋಣ ಹೋಗಿದೀನಿ ಅಲ್ಲಿ ಸ್ಮೋಕ್ मिड पुश करो सेकंड मिड पुश कर ಇರ್ರಿ ಬರ್ಲಿ ಅವನು ಇಬ್ರು ಬನಾನ C4 ಡ್ರಾಪ್ ಕಾರ್ಡ್ ಮಾಡ್ತಾವ ಯಾಕ್ರೋ ಜಂಪ್ ಮಾಡ್ತೀರಾ ಕ್ಲೋಸ್ ಲೆಫ್ಟ್ ಅಲ್ಲ ಅವನೊಬ್ಬ ಕ್ಲೋಸ್ ಈಗ ಡೀಪ್ ಸ್ಮೋಕ್ ಹಾಕೋ ಡೀಪ್ಸ್ ಕೊಡಲಿ ಸ್ಮೋಕ್ C4 ತಗೊಂಡು ಯಾಕ್ರೋ ಒಯ್ತೀರಾ ಹೋಗೋರು ಎಸ್ಬಿಟ್ಟು ಹೋಗ್ರೋ
ಎಲ್ಲ ಬಾಯ್ಲರ್ ಎಲ್ಲ ಆಪ್ಸಿಂದ ಬರ್ರ ಸೈಟ್ ಒಳಗಡೆ ಬಾಯ್ಲರ್ ಬಿಟ್ಬಿಟ್ಟಿದ್ರ ಅವ್ರು ಸೀಟ್ ಒಳಗಿದ್ದ ನೀನು ಈ ಕಾರಲ್ಲಿ ಒಳ್ಳೆ ಬಿಟ್ಟಿದ್ದೆ ಸ್ಮೋಕ್ ಮಾಡ್ತೇನಿರೋ 10 ಸೆಕೆಂಡ್ ಕೈ ಸ್ಮೋಕ್ ಮಾಡಿದೆ ಒಬ್ಬ ಬನಾನ ಕಣ ಆರ್ಚಿದ್ದ ಒಬ್ಬ ಮೆಟ್ಟು ನೀನು ಹೊಡಿಬೇಕು ಮನಜ ಒಂದು ದೊಡ್ಡ ಸಾಯ್ಬೇಕು ಮಿಡ್ ಒಬ್ಬ ಲೈಬ್ರರಿ ಒಬ್ಬ ఏ షాట్ అన్నాయి ಅವನಿಗೆ ಲಾಸ್ಟ್ ಅಲ್ಲೇ ಹೊಡೆದಿದ್ದೀನಿ ಬಂದ ನೋಡು ಬಂದಿಲ್ಲ ಸೌಂಡು ಆಗ್ತಾ ಮಂಜ ಪೋಸ್ಟ್ ನೋಡಿಲ್ಲ ಚೆಕ್ ಮಾಡ್ಬಿಟ್ಟು ಎಷ್ಟು ಹಾಕ ಹಾಕ್ಬಿಟ್ಟವ್ರ ಬೋಳಿ ಮಕ್ಕಳು ಬನಾನ ಹೋಗೋದು ಬೇಡ ಕಣ ಬನಾನ ಹೋಗೋದು ಬೇಡ ಸಿಟಿನ ಓಡೋ ಕಡೆ ಬಂದ ಆಶ್ ಹಾಕೊಂಡು
is the time. I'm throwing a flashbang. Fire. Boiler push. Boiler push. Nice one ಅದು ಆಮೇಲೆ ಎಲ್ಲ City smoke. ಇಟ್ಟೆ ಫ್ಲಾಶ್ ನೀವು ಬಾ ಆತಿಂತ ಬರ್ತನ ಸಿಟಿ ಇದನ್ನ ಎಲ್ಲಿ ಗಂಟ ಬಂದು ಎತ್ತಕ್ಕಾಯ್ತದೆ ಏನೋ ಸರ್ಕಸ್ ಮಾಡ್ತಾ ಇದೀಯ ನೀನು ಮಗ US ತೆಗಿ ಬಾ ಹೊಸ ಆ ಕ್ಯಾಪ್ ಕೇಳ್ಕೊ ಕಡೆ ಬನಾನ ಫಾರ್ವರ್ಡ್ ಆಗಿ ಹೊಡಿಯಕ್ಕೆ ನೋಡ್ತೀನಿ ಸೈಟ್ ಎಲ್ಲ ಬಿಟ್ಟು ಫ್ಲಾಶ್ ಆಫ್ ಸೈಟ್ ಒಳಗಡೆ ಸೈಟ್ ಬ್ಯಾಟ್ ಸ್ಮೋಕು ಮಾಲೆ ಬನಾನಾ ಮಾಲೆ ಟ್ರೈ ಮಾಡ್ತೀನಿ This is easy. We kill them, that's how we go. Throwing fire. Grenade out. Throwing a flashbang. I'm throwing a grenade. Flashbang. Grenade. Throwing a flashbang. Smoke. I'm throwing fire. ಬಂದ ಕಣ ಸೈಟಲ್ಲಿ ಇರೋನು ಒಬ್ಬ ಸತ್ತ ಮೌಕಲ್ ಬಂದು ಹೊಡೆದ್ಬಿಟ್ಟವ್ರೆ ವೀಕ್ ಮಾಡ್ರೋ ಬ್ಯಾಕ್ ಹಾಕ್ರೋ ಸಿಟಿ ಕಾಫಿನ್ಸ್ ಬಂದವನೇ ಕೊಡಲ್ಲ ಹೊಡಿ ಮಗ ಕಾಫಿನ್ ಸೊಬ್ಬ ಕಣ ಕಾಫಿನ್ ಸೊಬ್ಬ
one. You will all die. ಅವ್ನು ವೆಯ್ಟ್ ಮಾಡ್ದೆ ಆಗ್ಲಿಲ್ಲ ಹೊಡೆಯೋದು. ತಲೆಯಲ್ಲಿ ತಿಗ ಇದ್ರೆ ಆಗಲ್ಲ, ಅದು ತಲೆಯಲ್ಲಿ ಕರೆಕ್ಟಾಗಿ ಬುದ್ಧಿ ಇರ್ಬೇಕದು. ತಿಗ ಹಿಡ್ಕೊಂಡು ಹೋಗ್ಬಿಡ್ತೀಯ ಅಲ್ಲಿ. ಶಾಟ ಯಾವಾಗ ಹೋಗ್ಬೇಕು ಅಂತ ಗೊತ್ತಾಗಲ್ಲ, ಏನಿಲ್ಲ. ಸ್ವರೋಡು ಯಾರ ನಿಮ್ಮ ಅಣ್ಣ ಫ್ಲಾಶ್ ಆಗಿದ್ದವ್ನು ಹೊಡೆಯಕ್ಕೆ ಬರಲ್ಲ. ಡಿಫೆನ್ಸ್ ಹಾಕಿದ್ದೀನಿ. Activating the bomb. Bomb has been planted. ಟ್ಯಾಗ್ ಒಬ್ಬ. ಹೊಡೆತಾನೆ ಲಾಸ್ಟ್ ಸಿಟಿ ಓಡೋದು. ಲೋಕೊಂಡು ಡ್ಯಾಮೇಜ್ ಅವನು ಅಮೇಜಿಂಗ್. ನೀನು ನಮ್ಮನ್ನು ನನ್ನೇ ಡ್ಯಾಮೇಜ್ ಮಾಡ್ಬಿಟ್ಟು ಅವ್ನು ಡ್ಯಾಮೇಜ್ ಅಂತೀನಿ ನಮ್ಮನ್ನೇ. ಲೇ ಅವ್ನು ಟ್ಯಾಗ್ ಕಾಫಿಂಗ್ ಸ್ಕೇರು ಏ ಸೈಟಲ್ಲ ಹೋಗ್ಬೇಡ ಬಿಡ, ಬೇವರ್ಸಿ ಆಪ್ ಕೊಡ್ತೀಯ. ನಾನೇನು ಹೋಗಲ್ಲ ಶಟ, ನನಗೇನು. ನಿನ್ನ ಅಮ್ಮನ ಹೊಡ್ಸಾಯ್ಬಿಡ್ತೀನಿ. ಡ್ರಾಪ್ ಹಾಕ ಮಾರು. ಬೇಡ, ನಾವು ಶ್ರೀಮಂತರು. ಎತ್ಕೊಂಡ್ಬಿಡ್ತಾರ ಆಪು ಶಟ. ಈ ತರದ ಮಿಡ್ಡು ಸ್ಪೌಟ್ ಮಿಡ್ಡು. I'm throwing fire. Grenade out. ಬಂದು Smoke. Smoke. ಫ್ಲಾಶ್ ಬಂದ ಬನಾನ ಬರ್ತಾವ ಅಣ್ಣ, ಇಲ್ಲೇ ಅವ್ನು ಬಂದವನ. ಸಿಟಿ ಸಿಟಿ ಏನೋ ಮಾಡಲಿಲ್ಲ. We will dance on your grave. ನಮ್ಮ ನಿನ್ನ ಯಾರು ಕರ್ದವ್ರು ಬನಾನ ಬರಕ್ಕೆ? ಅವನಮ್ಮ ನೇನ್ ಬಂದ್ಸತ್ತಲ್ಲ. ಲವ್ ಹೊಡೆದೆ ಕಣ ಅವ್ನಿಗೆ 81 ಲೈ. ಹೆಂಗ್ ಬೇಡ, ಎಲ್ಲ ರೀಸನ್ ಕೊಡ್ಬೇಡ. ತಲೆಯಲ್ಲಿ ಟಿಕ್ಕ ಇಟ್ಕೊಂಡ್ ಬರ್ಬೇಡ ನೀನು. ನಮ್ಮನ್ ಬ್ರೈನ್ ನಾನ್ ಸೊತ್ತಿದ್ಕೆ ತುಮ್ನೆ ನೀವು ಬದುಕಿದ್ದು. ಆಯ್ತಾ? Guys, I tell you, we kill them all. Decoy. ಯಾರು ಮೂಗ್ಗಳು ಓ ಮೈ ಗಾಡ್, ವಾಲ್ ಬೆಂಗಲೇ ಹೊಡೆದೆ ಅವ್ನಿಗೆ. ವಾಲ್ ಬೆಂಗಲೇ ಹೊಡ್ತಿದ್ದೆ ನಮ್ಮ ಚಟ. ಬನಾನಾ ಫಾರ್ವರ್ಡ್. ಅವ್ನು ಯಾರೋ ಮಂಜ ಅವನ ಅಮ್ಮನ ನೆಕ್ಸ್ಟ್ ರೌಂಡ್ ಮುಂಜಾನೆ ನಂಗೆ ಆಫ್ ಹಾಕ್ಬಿಡು, ನಾನು ಯಾಕೆ ಕೊಡ್ತೀನಿ. ನನ್ನನ್ನೇ ಅಂತ ಕೇಳ್ಬೇಡ, 3000 ಐತೆ, ನನ್ನನ್ನೇ ಯಾಕೆ ಹೇಳ್ತೀನಿ. ಚಟ ಕೊಡ್ತೇನೆ ಇರೋದೇ 450 ರೂಪಾಯಿ, ನೀನೇ ಬಿಕಾರಿ. ಅಣ್ಣ ಕ್ಲಚ್ ಹೊಡಿ ಅಣ್ಣ, ಇದು 1v3. ಸ್ಮೋಕ್ ಸಮೇತ ಬಿದ್ದಿದ್ದೀವಿ ಅಲ್ಲಿ. ನಿಮ್ ಸ್ಮೋಕ್ ಎತ್ಕೊಂಡೆ ಅಪ್ಸಲ್ ಒಬ್ಬ ಐತ ಕಣ ಅವ್ರು. ಅಮ್ಮ ನಾನು ಬರೀ ಸ್ಮೋಕ್ ಬೈ ಮಾಡೋದಷ್ಟೇ, ಹಾಕಲ್ಲ ಅವನು ಅವ್ರಿಗೆ ಕೊಡಕ್ಕೆ. ನಾನು ಸ್ಮೋಕ್ ಎಲ್ಲ ಬೈ ಮಾಡಿರ್ಲಿಲ್ವಾ?
ನೋಡಿಲ್ಲ. ಇವನು ಯಾರು ಯಾಕ್ರಪ್ಪ ನನ್ಗೊಂದು ಅಣ್ಣ ಆಪಾಕ್ ಮಾಡೋಣ, ನಾನು ನೀನು ಅಷ್ಟೇ, ಪ್ರಶಾಂತ್ ಅಣ್ಣ ನಾನು ನೀವು ಅಷ್ಟೇ ಪಾರ್ಟ್ನರ್ಶಿಪ್, ಇವ್ರಿಗೆಲ್ಲ ಕೊಟ್ಬೇಡ್ರಿ. ಏಕೆ ಹಾಕ ಯಾಕೆ BS ಇತ್ತು. ಒಬ್ಬಂಗ್ ಹೊಡಿರೋ ಬನಾನದಲ್ಲೋ ಕರೆಕ್ಟ್ ಆಗ್ಲೋ. ನೀನ್ ನೋಡಿ ಫಸ್ಟ್ ನಾವು ನಾನು ಹೊಡೆದೆ ಕಣಲೇ, ಬಂದಿಲ್ಲೇ. ಅಯ್ಯೋ ಅಯ್ಯೋ ಅಮೇಜಿಂಗ್, ಚೆನ್ನಾಗಿ ಚಾನ್ಸ್ ಇತ್ತು. ಅಪ್ಪೋ ಆರ್ಚ್ ಅಣ್ಣ, ಲೆಫ್ಟ್ ಸೈಡ್ ಅಣ್ಣ ಇದ್ದೀವಿ. ಏನಾಗಿಲ್ಲ. ಅವನು ಆಫರ್ ಸತ್ತು ಅವನು. ನಾನು ಅಷ್ಟೇ ಸೋಲ ಕಾಡ್ತೀವಿ ನಾವು ಬಿ. ಲಾಸ್ಟ್ 2 ರೌಂಡ್ ಥ್ರೋನೆ ಕಣ. ಇವನೇ ಅಮೇಜಿಂಗ್ ಗುರು. ನಮ್ಮಮ್ಮ ನಾವು ಆಪಾಡೋದು ಬಿಟ್ರೆ ಕರೆಕ್ಟ್. ನಾನು ಹೊಡೆದೆ ಕಣಲೆ ಆಪಲ್ಲಿ ತೆಕ್ಕ ಮುಚ್ಕೊಂಡು ಆಡಲ್ಲ ನೀನು. ನಮ್ಮನ್ನ ನಿನ್ ಬೆಂಗ್ ಟಚ್ ಮಾಡಿದೆ ಒಂದು ರೌಂಡ್ ಶಾಟ್. ಇಲ್ಲ ಒನ್ ಟ್ಯಾಪ್ ನೋಡ ಇವಾಗ. ಟ್ಯಾಪ್ ಅನ್ಕೊಂಡೆ ಸೋಲಿಸ್ತೆ ಆ ಮ್ಯಾಚ್. ಸೆಕೆಂಡ್ ಮಿಡ್ ಇದು. ಸ್ಮೋಕ್ ಹಿಂದೆ ಹಾಕಿದ್ದೀನಿ, ಹಿಂದೆ ಆಡೋ. ಇಲ್ಲ ಸ್ಮೋಕ್ ಹಾಕೊಂಡು ಆಡಕ್ಕೆ ಬೇಜಾರು ಕಣ. ಮಿಡ್ ಶಾಟ್ ಬಿಟ್ಟಪ್ಪ, ಮಿನಿ ಪಿಟ್ಟು ದೊಡ್ಡ ಪೆಟ್ಟು ಇವಾಗ ಅವಪ್ಪ. ನಾನೇನ್ ಮಾಡ್ಬೇಕೈತಿ ಹೇಳಪ್ಪ. ತುಣ್ಣೆ ಬರ್ಲಿಲ್ಲ ಅಂದ್ರೂ ಮಾತಾಡಲ್ಲ. ತಪ್ಪು ಬಿಡಲ್ಲ ಅವ್ನು. ನೀನ್ ಸಾಯ್ಬಾರ್ದಾಯ್ತಾಗ. ಸಾಯ್ಬಾರ್ದಲ್ಲ, ನಾನೇ ಫ್ಲಾಶ್ ಹಾಕಿದ್ದು ನಂದು. ಅದು ಯಾ ಖುಷಿಗೆ ಆಗ್ದು ಉಣ್ಸೋಣ ನಿಮ್ಮ ಕಾಪಾಡಕ್ ಆಗ್ತದೆ. ಇಲ್ಲ ಅಂದ್ರೆ ಅಗಸ್ಯ ಒಂದು ಹೊಡೆದಿರೋನು ಕರೆಕ್ಟಾಗಿ. ಇನ್ನೊಂದು ಇಲ್ಲ ಬಿಡಲೇ, ಹೋಗೋ. ಸ್ಕೌಟ್ ಕಣ ಅಮೇಜಿಂಗ್. ಹೊಡಿ ಮಂಜ. ಇಬ್ರು ಅವ್ನು ಬೇಟ ಅದ ಪಾಪ. ಇಬ್ರು ಅವ್ರೆ. ಡಿಂಕ್ ಹೊಡೆದಿದ್ದೆ ಶರ್ಟ್ ಅವನಿಗೆ. ಸುಳ್ಳೆ ಮಗ ಸಾಯಲೇ ಇಲ್ಲ ಅವನು. ನೀನ ನೋಡ್ಲೇ ಇಲ್ಲ ಅಲ್ಲ. ಚೆಕ್ಕೆ ಮಾಡ್ದೇ ಇಲ್ಲ ಅವರು. ಎಲ್ಲಿದ್ದಯ್ಯ ನೀನು? ಅವ್ರೆಲ್ಲಾರ ಎ ಸೈಡ್ ಆಡೋರು ಎಲ್ಲಾರ ಎಲ್ಲಿ. ನೀನ್ ನಮ್ಮನ್ನ ನೀನ್ ಬಿ ಸೈಡ್ ಕರೆಕ್ಟಾಗಿ ಆಡ್ತ. ನೀನು ಈ ಬಿ ಸೈಡಿಂದ ಶಟ್ ಅವಾಗ ಎ ಸೈಡ್ ಸಾಯ್ತಿಯಲ್ಲೋ. ಅದೇ ನಮ್ಮನ್ನ ನೀನು ರೊಟೇಷನ್ ಅಂತ ಕರಿಬೇಕಲ್ಲ. ನೀನ್ ನಮ್ಮನ್ನ ನೀನು ಮ್ಯಾಪ್ ನೋಡಕ್ಕೆ ಬರಲ್ಲ ಫಸ್ಟ್ ಆಫ್. ಅದಕ್ಕೆ ರೊಟೇಷನ್ ಆಗಲ್ಲ ಮಗ ನಾನು. ಕಿರಣ್ ಅವ್ರ ಪಕ್ಕದಲ್ಲೇ ಕುತ್ಕೊಂಡು ಅವ್ರ ಮ್ಯಾಪ್ ಸೆಟಪ್ ಎಲ್ಲ ರೆಡಿ ಮಾಡಿಸ್ಕೊ. ಉಣಿಸ್ತಾರ ಅವ್ರು ಇವಾಗ ಹೇಳಿದ್ರೆ ನಿಮ್ಗೆ. ಗಾಂಡು ಬಿಟ್ಟೆ ಮನೋಜ್ ಅವ್ರೆ. ಆಪ್ ಸ್ಮೋಕ್ ಮಾಡ್ಕೊಂಡು ಮೊಬೈಲರು ಬನಾನ ಅವರ ಇಬ್ರು ಅವರೇ. ಬನಾನ ಮಿಡ್
ए शॉट क्या रे, ए शॉट 20 ಬಾಲ್ ಹಾಕಿದ್ರು ಫಾರ್ವರ್ಡ್ ಸ್ಕೋಪ್ ए शॉट इब्रो ಹೋಯ್ತು ಬೀಕಣ ಇದು ಬ್ಯಾಕ್ ಆಯ್ತವ್ರ ಬಿಕ್ಕಿರೋ ಸಿಟಿ ಇಲ್ಲೇ ಅವರೇ ಸಾಮ್ರಾಜ್ಯ ಬಾಯ್ಲರು ಮಿಡ್ ಹಬ್ಬ ಬಾಯ್ಲರ್ ಹಬ್ಬ ಕೊಡ್ರ ಬಾರ ಮನೆ ಗಾಂಡು ಅವನು ಗೊತ್ತು ಆರ ಬನಾನ ಇಂದಾನೆ ಏನ್ ಕೋಸ ಐತಿ ಸೆಕೆಂಡ್ ಹೋಯ್ತಾ ಹಿಂದೆ ಹೋಯ್ತಾ ಹೋಗೋ ನೀನ್ ನಮ್ಮನ್ ಹೋಗ ಹಿಂದಕ್ಕೆ ಹೋಗ ನೀನ್ ಜಾವಕ್ ಹೋಗು ಅಮ್ಮ ನಿನ್ನ ಬೆಳಗ್ಗೆ ಬಾ ಶಾರ್ಟ್ ಸೌಂಡ್ ಏ ಶಾರ್ಟ್ ಅಲ್ಲಿ ಈ ಫೋಟೋರಪ್ಪ ಏನೇ ಬರ್ಬೋದು ಕಾಣ ಸುಮ್ನೆ ಲೆಫ್ಟ್ ಅಲ್ಲಿ ಹೇಳೋ ನಂಗೂ ಗೊತ್ತಿಗ ಮುಚ್ಚ ಏ ಬಂದ ಬಂದ ಏ ನಾನು ಯಾರಿಗೂ ಡ್ರಾಪ್ ಹಾಕಲ್ಲಪ್ಪ ಅಲ್ಲ ಬಿ ಸಿ ಯಾರಿಗೂ ಡ್ರಾಪ್ ಹಾಕಲ್ಲ ನಾನು ಯುಟಿಲಿಟೀಸ್ ಬೈಬಿಡ್ಬೇಕು ಶಟ ನಾನು ಯಾರು ಕೇಳಂಗಿಲ್ಲ ಮುಚ್ಕೊಂಡು ಹಾಕತ್ತೆ ಯಾರೋ ನನಗೆ ಇದು ಕೊಟ್ರು ಕೊಡ ಮಂಜುಂಗ್ ಬೇಕಲ್ಲ ನೀನ್ ನಮ್ಮನ್ ನೀನು ಚೂಲ್ ನನ್ನ ಮಗ ಹಾಕೋಣ ಯೋ ಬಾಯಿ ಬಿಟ್ಟು ಕೇಳ ಯೋ ಆಡೋದೇನು ಬಟ್ ಅಲ್ಲಿ ಫಸ್ಟೇ ಈಗ ಮುಚ್ಕೊಂಡಿರೋ ಅದಕ್ಕೆ ಯಾರು ಹೊಡೆದಿದ್ಯಾ ಅಲ್ಲ ಬಿ ಎಲ್ ಬರ್ತಾನೆ ಇಲ್ಲ ಪಿನ್ನೆ ಅಲ್ಲಿ ಬಿ ಎಲ್ ಬರ್ಲಿ ಮಾತಾಡ್ತೀನಿ ಅವಾಗ ಆಡಿದ್ದು ಕರೆಕ್ಟಾಗಿ ಸ್ಪ್ರೇ ಹೊಡಿಯಲೇ ಅಲ್ಲವನಲ್ಲ ಆಲ್ರೆಡಿ ಇಬ್ರು ಮಿಡ್ಡಲ್ಲಿ ಅವ್ರೆ ಇನ್ನ ಇಬ್ರಿಗೂ ಹೊಡಿಬಾರ ಸ್ಲೋ ಮೋಷನ್ ಅಲ್ಲಿ ಬರ್ತೀವಿ ನೋಡಕ್ಕೆ ಏನಪ್ಪ ಕೊಡ ನಾನೇ ಯಾರಿಗ ಹಾಕಲ್ಲ ಬಟಾಪ ಶಾಟ ಹೋದ್ರೆ ನನ್ನೇ ಪ್ರತಿಕಾಂಶ ನನಗೆ ಕೊಡಲೇ ನಾನೇ ಯಾರಿಗ ಹಾಕಲ್ಲ ನೀನ್ ಹಾಕಿದ್ ಮಂಜಿಂಗೆ ಮಿಡ್ ಫಾರ್ವರ್ಡ್ ಇವನ್ಗೂ ಒಂದ್ ಹಾಕಿದ್ ಮಂಜಣ್ಣಗ್ ಒಂದ್ ಹಾಕಿದ್ ನಾನು ಶಾಟ ನೀನ್ ಎರಡು ಹಾಕ್ಲಿಲ್ಲ ನೀನ್ ನಮ್ಮನ್ ನೀನ್ ನನಗ್ ಒಂದ್ ಹಾಕಿದ್ದವ್ ನಮ್ಮನ್ ಬೇರೆಯವ್ರ ನೀನ್ ಕದ್ದಿತ್ತು ಮಿಡ್ ಫಾರ್ವರ್ಡ್ ಆಯ್ತು ಮಾಲೆ ಹಾಕ್ತೀನಿ ತಿರ ಸ್ಪ್ರೇ ಕಣ ಆ ಕಡೆ ಎಲ್ಲ ತಿರುಗಿ ಮಾರಣ ಹೋಮ ಆಯ್ತು ನಾನು ಹೋಯ್ತಾ ಓಡೋಗು ಬಂದ್ರು ನೈಸ್ ಅಮ್ಮ ನೈಸ್ ಮಂಜ ರೀಲೋಡ್ ಮಾಡ್ಕೊಂಡು ಹೋಯ್ತಾ ಇದೆ ಅಗಸ್ತ್ಯ ಬರ್ತಾವ್ರಲ್ಲಿ ಲಾಸ್ಟ್ ಬಿ ಸೈಡ್ ಕಣ ಅವನ ಗನ್ ಮಿಸ್ ಹಾಕ್ಬಿಟ್ಟಿದೀನಿ ಗನ್ ಸಿಗಲ್ಲ ಬಿಡ ವಾಂಡ್ರಪ್ಪ 40 HP ಹೊಡ್ತಿದ್ದೀನಿ 40 HP ಸತ್ತ ಲೆಫ್ಟ್ ಏನ್ ಮಾಡ್ದೆ ಹೇಳು ಆ ಬನಾನ ಹೋಗೋಣ ಅನ್ಬಿಟ್ಟು ಟೆಸ್ಟ್ ಹಾಕ್ಬಿಟ್ಟೆ ನಂದು M4 ಮೇಲ್ಗಡೆ ತಗೊಳ ಹಾಕ್ತೀನಿ ತಗೊಳ ಬೇಡ ಯಾರು ಬದುಕಲ್ಲ ಡ್ಯಾಮೇಜ್ ಕೊಟ್ಟಿರವ ಬೇಡ ಅವ್ರ ಆಲೆ ಬಂದ್ಬಿಟ್ಟಿದ್ದ ನಿನ್ಗ ಅವೆಲ್ಲ ಎಲ್ಲಿ ತಲೆ ಓಡೋದ್ ಬಾ ನಿಂದು ಕಡಿಮೆ ಅಲ್ವಾ ನಿನ್ ಜಾಸ್ತಿ ಅಲ್ವಪ್ಪ ಮತ್ತೆ ಏನ್ ಸೊತ್ತೆ ಅವ್ನ ಕೈಲಿ ಮ್ಯಾಕ್ಟನಲ್ಲಿ ಸರಿಯಾಗಿ ಸೊತ್ತ ಹೇಳು ಡ್ಯಾಮೇಜ್ ಎಲ್ಲ ಶಟ ಬೇಡ ಒಪ್ಪ ಹೊಡಿಬೇಕು ನಮ್ಮ ಸಾಯಿಸ್ನಪ್ಪ ಇವನು ಎಲ್ಲ ಅನ್ನ ಅಯ್ಯೋ ನಮ್ಮನ್ ಒಂಟೆ ಬಿದ್ದಿದ್ರೆ ಲಾಸ್ಟ್ 80 ಎಷ್ಟು ಡ್ಯಾಮೇಜೇ ಕೊಟ್ಟಿಲ್ಲ ಅವ್ರಿಗೆ ಒಂದು ಶಟ ಇವನು 100 HP ನಮ್ಮ 95 HP ಕೇಸ್ ಹಾಕೋಣ ಅವ್ರ ಗಾಂಡು ನಾನು 100 SP ಕೇಸ್ ಹಾಕೊಂಡ್ಬಿಟ್ಟಿದೀನಂತೆ 100 SP ಕೇಸು
ಗೊತ್ತಾಯ್ತಾ ತೊಣ್ಣೆ ಬೈಟ್ ಮಾಡೋದು ಹೆಂಗೆ ಅಂತ ಹಿಂಗೆ ನಾನ್ ಮಾಡ್ತೀನಿ ನೋಡವ ನಮ್ಮನೆ ಹೆಂಗ್ ಮಾಡ್ತೀನಿ ಯಾಕೋ ಕರೆಂಟ್ ಇಲ್ಲ ನಮ್ಮನಲ್ಲಿ ಕರೆಂಟ್ ಇಲ್ಲ ಕಿರಣ್ ಅವರು ಆಡಿದ್ರೆ ಲಾಬಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಗೆಲ್ತಾನೆ ಇರ್ತೀರ ಶಾಟ ನಾವು ಆಡೋ ಲೈಫ್ ಟೈಮ್ ಮ್ಯಾಚ್ ಗೆಲ್ತಾ ಇರ್ತೀವಿ ಲೋಡ ಅವರೆಲ್ಲ ಡಿಗದಲ್ಲೇ ಸರಿ ಮುಡಿಯ ಅವ್ರು ಡಬ್ರಿ ಡಿಗದಲ್ಲೇ ಹೊಡೆದಾಕ್ತಾರೆ ಅವ್ರ ಕಿರಣ್ ಅವ್ರು ನೀಕೋ ನೀನ್ ಮಾನಸಿ ನಮ್ಮನ್ನ ಇಬ್ರು ಕಾಂಬ್ರು ಏ ಆಪ್ ಆಡ್ತೀನಿ ನೋಡಿ ಇವಾಗ ಇಷ್ಟೊಂದು ಇರೋ ತಿಂಗ ಹೊಡಿತಾರೆ ನನಗೆ ಯಾರು ಇಲ್ಲ ಬಿ ಕಣ ಇದು ಬಿ ಅಗಸ್ಯ ಏನೋ ಇದು ಈ ತರ ಫ್ಲಾಶು ಬಿನೇ ಕಣ 4 ಜನ ಬೀಲಿದ್ರು ಕೊಟ್ಕೊಂಡು ಯಾವ ತರ ಕೊಡ್ತಾರ ನೋಡು ಸರ್ ಕೊಟ್ಟ ಒಬ್ಬನೇ ಒಂದೋಡಿ ಮನಸ್ಸು ನೋಡ್ತಾ ಇಲ್ಲ 9 ಬುಲೆಟ್ ಎಗುರ್ಲೇ ಬಡ್ದಾಯ್ತು ನಲ್ಲೇ ಇರ್ಬೇಕಾಯ್ತು ನಾನು ಹೇಳಿದ ನಿನಗೆ ಕೊಡ್ತಾರ ನೋಡು ಅಲ್ಲಿ ಇದ್ರೆ ಅಂತ ಹೇಳಿದ್ದೆ ನನ್ನ ಚಟ ಅವನ್ಗೂ ಎಲ್ಲಾರ್ಗು ಲೋ ನಾನು ನೋಡ್ತಿರೋದು ನಾ ಬೈದ ಸೈಟ್ ಬನಾನ ಹಬ್ಬ ಲೋ 72 ನಾನೊಬ್ಬಂಗ 6 HP 15 HP ಹೊಡ್ತಿದ್ದೆ ಒಂದು ಸ್ಮೋಕ್ ತಗೊಳ ಮಾಲಿ ಹಾಕಿದ್ರೆ ಅವ್ರು ನನಗೆ ಸ್ಮೋಕ್ ಹಾಕೋ ಜ್ಯೂಸ್ ಹಾಕ್ತೀನಿ ಒಬ್ಬ ಪಕ್ಕ ಜ್ಯೂಸ್ ಹಾಕ್ತೀನಿ ಬರೀ ಒಂದೇ ಸ್ಮೋಕ್ ಬೈ ಮಾಡಿ ಏನು ಬೈ ಮಾಡ್ಬೇಡ ಪೈಸಾ ಸ್ಮೋಕ್ ಬೈ ಮಾಡೋ ಮೇಸಿಂಗ್ ತಾಂಡಿದೀನಿ ನಡಿ ಅವ್ರು ನನಗೆ ಮಾಲಿ ಹಾಕೋದ್ರೆ ಮಾತ್ರ ಹಾಕು ಬಂದ್ಬಿಟ್ಟಿದ್ದೀನಿ ಪೈಸಾ ಅಲ್ಲೇ ಬಿಟ್ಟಿದ್ದು ಬಿಡ ಆಗಲ್ಲ ಒಬ್ಬಲ್ಲೋ ಹಾಕೋ ಫ್ಲಾಶ್ ಹಾಕೋ ಗನ್ ಕೊಡ್ತೀನಿ 4 ಜನ ಇನ್ನೊಬ್ಬ ಹೊಡೆದ್ಬಿಡ್ರಿ ಗುರು ಡಿಂಗ್ ಡಿಂಗ್ ಅವನು ಇವರೇ ಹೇಳ್ತಲ್ಲ ಡಿಂಕ್ ಇವರೇ ಹೊಡೆದ್ರು ಕಣ ನೀನ್ ನಮ್ಮ ಮಚಾನೆ ಇರ್ಲಿ ಅವರೇ ಹೊಡೆದ್ರು ಕಣ ಅದಕ್ಕೆ ಹೇಳಿದಣ ಅವನು ಡಿಂಕು ಅಂತ ಪಟ್ಟಾರ ಅಂತ ಎತ್ಕೊಟ್ರಲ್ಲ ನೀನ್ ನಮ್ಮನೆ ಎತ್ತಾಕ ಈ ಜ್ಯೂಸ್ ಹಾಕ್ಲೇಬೇಕು ಕಣ ರೌಂಡ್ ಹೋದ್ರು ಪರವಾಗಿಲ್ಲ ಅವ್ರಿಗೆ ನಾನೇ ನಿಂಗೆ ಮಾಲೆ ನೀಡಾಕ್ತಾ ಇದ್ರು ಇದು ಸ್ಮೋಕ್ ಹಾಕೋ ಏನ್ ಹೇಳ್ದೆ ಹೇಳೋ ನಾನು ನೋಡ ಈ ಮಂಜಾಣ ಅಲ್ಲೋಡಯ್ಯ ನಾನು ಜ್ಯೂಸ್ ಹಾಕಿದ್ದೀನಿ ನಮ್ಮದು ನಿಂಗೆ ತಿಕ್ಕ ಹೊಡಿದಿಲ್ಲ ಅಂದ್ರೆ ಕೇಳೋದು
ನಾನೇನು ಹೇಳ್ದೆ ಹೇಳು, ಪಕ್ಕ ಜ್ಯೂಸ್ ಹಾಕ್ತೀನಿ ಅಂದೆ ಹಾಕ್ತೆ. ಅವೆಲ್ಲ ಹಂಗೆ ಮಗ ನನ್ನ ತಲೆಯಲ್ಲಿ ಫಿಕ್ಸ್ ಆಗೋದ್ರೆ. ಮ್ಯಾಚ್ ಹೋತ್ರ ಪರವಾಗಿಲ್ಲ, ನೀನು ಹಾಕ್ಬೇಕು. For a salute and a big smile across the young kid's face as he goes to load up in the Pico. That's kind of part of the issue. That's why the likes of Test Track, Neox Factory are so hotly contested, because the area underneath those wide open fields where there is not a single vehicle hard spawn across the entire thing is massive. It's basically the equivalent of truck stock on Miramar all the way over to like Chumacera. It's a massive, massive area where there's not a single vehicle hard spawn. So to see those fights in the early phases over vehicles and the follow-up as well, just getting in whatever gun you can get and chasing down whoever's closest, doesn't surprise me at all in the slightest. Absolutely. The vehicle spawns are mostly congregated in the cities on this map. So important to get those early. Claim your territory uncontested as the event rolls on. TSM rolling just around the compounds, doing a little bit of looting. They're outside of the circle, north of the test track, and just kind of vibing. And I want to hear what Purdy Curdy has to say coming in here to Rondo. To be honest, I think we just need to keep playing how we're playing right now. I think we're playing very well. We're finding points where there are none really. And if we keep that up and get a couple circles our way, I think we're going to take the whole thing. I don't know if we found our rhythm completely. I mean, there's always areas to improve on, but I think we're about to strike pretty hot right now. Didn't quite find the circles so far, it seems, as they started off the day in 4th place. And they're currently about 10 points away from that margin. A couple of teams sneaking their way past them in the standings, but it's really been about the longevity in the game for Twisted Minds. No one's questioned their fragging. They've been absolute monsters in that department, but it's the staying alive that makes the difference. And perhaps, as they said on the desk, Na'Vi needs to thrive and not just survive. For Twisted Minds, it might be a little bit of the alternative. Absolutely. And emergency pickup. Try to find their way through. I think Petrichor or somebody else also managed to snag one. And they are on their way in. ನಾನೇ ಫಸ್ಟ್ ಕಿಲ್ ಹೊಡೆದಿದ್ದಲ್ಲಿ ಇಂತರ ಗ್ಲಾಕ್ ಸಾಯ್ಲಿಲ್ಲ ನನ್ನಲ್ಲಿ. So they are good to go. They are way out of distance. Looking for a later game. To stop and do a little bit more looting before they made their way into the first circle. Yeah. The indication was there that Na'Vi was not interested in taking any kind of coin flippy fight for first place against Twisted Minds when on the initial hot drop along the road. Factory to secure vehicles, that was their escape plan. Salute though, having ran down with the Tommy gun, a little bit too close in towards TSM. If Banana target with the gun, there was an undefended Rex. Not a weapon. Unfortunately for him, it was not the unarmed last one standing. That would have been 3 huge points for FW and an embarrassing moment for Gen G, but they managed to get it over the line. Losing Salute early is extremely painful for their hopes of getting further up in the leaderboard. I mean, it's going to take some big games for them to contest, but it looks like maybe they might be running out of steam here. Still in 8th place. It's so run bush. Idu hange attate noda nangela agutta hange attatini illige. Neen hattu first hogu. 23 points. I mean, it's a long shot. It's rare to see, but Eternal Fire got 30 in one game, so it's not very impossible. Even happy if we take a couple of games, but if they can keep that momentum that they picked up on Dago rolling, then they could be in with a shot. The Freaks are in literal Narnia right now. They are just ಅದಕ್ಕಿಂತ ಮುಂದೆ ಹೋಗಿದೆ. That's not the way the circle goes. What's going on over there? Sonics are once again on Rondo for some of these high ground positions. They can set up and lay down some personal love. Not much going on over on this part of the map for them. Not
until you get to TE a little bit further in. But get the gas. You can use the gas stations to load up and put some stuff in the trunk potentially as well. Get those tanks full. Love to see it. Love to see our players using the gas stations as they are intended, not just blowing them up out of spite. That is quite fun, though, to be fair. It is. I've also seen, back in EMEA, Jeems using a gas station to fill up a glider, which I didn't even know was possible. That's genius. Yeah, it's crazy. But, you know, we get our first little glimpse of Jadina City on the esports scene, and then we quickly wave goodbye as it is outside of the Phase 1 zone. It's close. It's there in the background, but we're still not getting the zone. It's going to end there, but 17 rotating into an EMP zone. Going to have to adjust their trajectory. Yep. And I do love there that we see that Lil Ghost, you know, opting to have the Panzerfaust in his initial kit in case they run into a fight. So we can have that for the opener. Probably has a DMR in the trunk. Ready and raring to go. Raze not going anywhere this one. He is down and out. The Rez looking to be stuck on the code Marco. Quite a few frags here for Sixax. Trying to find if there's any other players close to him. Rez should be happening indeed. First aid is out as well. So EF back up on their feet, up and running at full strength. FW just stuck here in Tin Long trying to figure out what the heck's going on around him. It is a beautiful, serene piece of scenery to meet your violent demise at the hands of Eternal Fire, but that may just be the case for Pero as well. They weren't ready for Barpo around the side, but the Iron Sight's Org Spray gets a big chunk of damage onto Mill, catches him on the reposition on the second attempt, and the Rainbow Nade over the top does not quite land, but he's still got more to work with. The support coming in from Adder as well, but he's just not ready. It was no way that he expected Ming to have crept that close, get the peak, and he falls back before the attempted trade can come through. Yeah, Ming really feeling it right now. For Petrichor Road, that grenade is close. Only gets about half damage. Adder able to back off Ming. The real question for me is, are we going to be able to get the res onto Barpo? So far, Petrichor Road not able to find the res onto Mill. Still a bit spread out, and Ming throwing some parting gifts, trying to scooch over, see if he can get in there, take some damage along the way, and just going to have to abandon ship. Would have been nice if he could have picked up Mill, put him in the passenger seat, but no time at all. Gen.G fully committed to making that push, making that play, and it's their second kill of the game on just running people down, essentially, is how they've worked out so far. Nothing left to lose for Gen.G. Now they're tied in a three-way tie for last place, which Petrichor Road, let's give them their flowers. They started off about 20 points behind the rest, so it has been a pretty solid showing from them today. It will be too late in terms of taking the title, but it's some confidence that they can. Hello guys. Hello. We're in the clear, lads. Are we rushing in, or are we going sneaky beaky like? Money in. Terrorists win. Let's Podcast go. ಹೇಳ್ವಾ ನನ್ನ ಐಫೋನ್ ಸೋಲ್ಸಿದ್ದು. Let's move out. ಸ್ಮೋಕ್ ಹಾಕ್ತೀನಿ, ಸ್ಮೋಕಿಂದ ಬರೋರು ಕೊಡಿ, ನೀನು ನಮ್ಮ ಡೋರಿಂದ ಒಳಗಡೆ Move it, son. Smoke. Grenade. Throwing a grenade. ಕಾರಣ ಇದು ನಾನು ಎಸ್ ಕಮ್ಮಿ ಸೌಂಡ್ ಆಡೋದು ನಾನು. Deploying flashbang.
ಕಿಟ್ ತಗೊಳ ಸ್ಮೋಕ್ ತಗೋ ಮುಂಜ ಬಂದಿದ ತಕ್ಷಣ ಹೊಡಿಬೋದು. ವೇಸ್ಟ್ ಅದು ಕಿಟ್ ಅದು ಆ ಡ್ರೈವರ್ ಅಮ್ಮನ್ ಸುಮ್ಮನೆ ವೇಸ್ಟ್. ಅವನ ಅಮ್ಮನ್ ಮಿಡ್ಡಲ್ಲಿ ಗೊಂಬೆ ನಿಂತ್ಕೊಂಡಂಗೆ ನಿಂತ್ಕೊತ. ಮತ್ತೆ ಏಕಣ ಪೂರ ಕಾಣಿಸ್ತಾ ಇಲ್ಲ. ರೈಟ್ ಯಾರ ನೀನು ಸ್ಮೋಕಿಂಗ್ ಅಲ್ಲ, ನೀನು ಗಾಟಿಂಗ್. ನೇಡ್ ತಗ ನೀನು. ನಾನು ಸ್ಮೋಕ್ ಮಾಡಿದ್ದೀನಿ ಅಂತ ಸ್ಮೋಕ್ ಹಾಕ್ತೇನೆ, ನಾನು ನೇಡ್ ಹಾಕ್ತೀನಿ. ನೀನೇ ಫಸ್ಟ್ ಇದೆ ಹೋಗಿ ಸ್ಮೋಕ್. Gear up. We aren't going on a windy walk here. Laying down smoke. ಹಾಕ್ತೀಯಾ? Grenade out. ಬಿ ಒಬ್ಬ ಹೋಗು. Deploying decoy. ವಾಟರ್ ಸ್ವಿಮ್ ಆಗೈತೆ. ಸ್ಮೋಕ್ ಆಗಿತ್ತು. ಬಿಡ್ತಾರ ಇನ್ನೊಬ್ಬ ಸಿಫಟ್ರಪ್ಪ. ಎಲ್ಲಿ ನೋಡ್ತಾವ್ರೋ ಇವರು? ನೀನೊಂದು ಕಡೆ ನಿಂತ್ಕೊಳ್ಳೋ ರೆಡ್ ಎಚ್ ಪಿ ನೀನು. ವಾಟರ್ ಬಂದು ಹಾಕೋಣ. ಎತ್ಕೊಂಡು ಹೋದ. We're really laying into them. ಅಜ ನೀನು ನಮ್ಮ ಸ್ಮೋಕ್ ಹಾಕ್ಬಿಟ್ಟು ಅಲ್ಲಿ ನಿಂತ್ಕೊಡ್ರೆ ನೀನು ನಮ್ಮ ನಾನೆಲ್ಲ ನಿನ್ನಂತ ಫುಲ್ಲೊಳಗಿಂದ ಹೇಳಾಕ್ಲಾ. ಕಾಸಿಲ್ಲ Throwing smoke. Laying down smoke. Throwing flashbang. ಬಿ ವಾಟರ್ ಸಭಾ ಸೈಟ್ ಹಬ್ಬ. ಲೆಫ್ಟ್ ಕೇರ್ ಮಂಜ ಸೈಟ್ ಇದ್ದ ಪ್ಲಾಂಟರ್ ಲಾಸ್ಟ್ ಸೈಡ್ ಹೋಗಿರ್ತಾನ ಮಂಜ. ಗೊತ್ತಿಲ್ಲ ನೋಡ್ ಸ್ಮೋಕ್. ಎಷ್ಟು ಮಾಡ್ತಾವ್ರು? ನೋಡ್ಬಿಟ್ಟು ಹೋಗು. ಮಾಡವನ ಬೇಗ ಹೋಗ್ಬಿಟ್ಟು ಮಿಡ್ ಬೇಡ, ಬೇಗ ಹೋಗು. ಮಾಡ್ತಾ ಸರಿ
ನೋಡ್ರಪ್ಪ ಒಬ್ಬ ಆರ್ಡರ್ಸ್ ಬತ್ತ ನೋಡ್ರಿ ಇವಾಗ. ಒಬ್ಬ ಮಿಡ್ ಅವನ, ಒಬ್ಬ ಮಿಡ್ ಆರ್ಮರ್ ಐತವ ಇದು ಆಗಸ್ಟ್ ಅಣ್ಣ. ಮಿಡ್ ಅವನ ಕಣ. ತಗೊಳ್ರಿ ಏಕೆ ಕೊಡ್ತೀನಿ. ಈ ಸಿಟಿ ಬತ್ತ ನಾವು. ನೀನು ಇರೋ ಗನ್ನಲ್ಲಿ ಆಡೋ, ನೀನು ಯಾಕೋ ಬರ್ತೀಯ. ಅಲ್ಲೇ ಆಡ ಕ್ರಾಸ್ ಫೈರ್ ಅಲ್ಲೇ ಬಿಡ್ಲಿ ಆಡೋ. ಪೊಸಿಷನ್ಗಳಿತ್ತಾಳ ಅಮ್ಮನ ಅದೇ ಅದ್ರ ರ್ಯಾಂಕೇ ಅಷ್ಟು ಅದು. Let's go. Throwing smoke. Throwing flashbang. Flashbang. Grenade out. Deploying flashbang. ಪೂರ ಬಂದವನೇ ಸ್ಮೋಕಿಂದ ಒಳಗಡೆ ಬಂದವನು ಪೂರ್ತಿ ಸತ್ತವನು. ವಾಟರ್ಸ್ ಒಬ್ಬ ಕಣ. ಜಂಪ್ ಮಾಡ್ದ. ಮೇನ್ ಅವ್ರು ಗೊತ್ತಿಲ್ಲ. ಹಿಡಿತಾಯ್ತಿದ್ದು Right on. 94 68. ಆಯ್ತಾ ನೇಟ್ ಕೊಟ್ಟು ಹೋಗ್ಬೇಕು. Watch out. These boys have got a bit of an arsenal and they don't mind using it. Throwing smoke. Flashbang. Smoke. Incendiary. Throwing a grenade. Laying down smoke. Deploying flashbang. ಎಲ್ಲ ಏಮೇನೋ Throwing fire. ಹೊಡೆದಿದ್ದೀನಿ ಕಣ ಒಬ್ಬ. ಬಲ್ಲೆ ಪಿಲ್ಲರ್ ಅನ್ಸುತ್ತೆ. ನೈಸ್ ಒನ್. There's no stopping us. ಹಾಕ್ದೆ. ತಗೊಳ್ಳೋ ಅದನ್ನ ಸಲ. Come on, jump. Smoke. Laying down smoke. ಬೇರೆ ಅಷ್ಟೇ ಇದು Throwing smoke. ಐತಾರೆ ಮನೋಜ. ಆ ಸ್ಮೋಕಲ್ಲೇ ಬರ್ತ. ಸೈಟು ಸುತ್ತವನೆ. ಬೇಕಣ ಬಿ ಬಾರೋ. ಅಮೇಜಿಂಗ್ ಆಡ ಗನ್ನಲ್ಲಿ ಅಲ್ಲೇ ಬಂದ ಕಣ.
ಮಂಜ ಅವ್ನಿಗೆ ಆಡು ಫೈಟ್ ಆಡು ಸಾಯ್ತಾನಾಡು. ಆಗವನೆ ಮಂಜ ಬಂದ ಇವಾಗ ಬಂದ್ ಅದು ನಮ್ಮನ್ನ ಅವತ್ತೇ ಒಂದ್ ರೌಂಡ್ ಗನ್ ಕೊಡಕ್ ಬಂದು ಈಗ ಹೊಡ್ಸಿದ್ಯಾ. ಗನ್ ಹಾಕಲ್ಲ, ಸೆಂಟ್ರಲ್ ಹಾಕ್ಚೆ ಗನ್ನು. ಏಕೆ ಕೊಡ ಅಮೇಜಿಂಗ್ ಇದು ಕೊಡ ನೀನು ಹೊಡೆಯಲ್ಲ ಅದ್ರಲ್ಲೆಲ್ಲ ಫ್ರೀಸ್ ಟೈಮಲ್ಲಿ ಒಬ್ರು ಗನ್ ಹಾಕಲ್ಲ. ನೋಡಿಲ್ಲ ಕಣ ಮಾಡ್ತೀನಿ ಕಮ್ಮಿ ನೀನು ಸಾಕು ಇದ್ರೆ ಇಲ್ಲ ಯಾರು ಅಮ್ಮನ್ 3 ಜನ ಬಿಟ್ಟು ಲಾಸ್ಟ್ 3 ಅಮ್ಮನ್ ಬಂದ್ರು ರೇಪ್ ಮಾಡ್ತಾರ. ಹೊಡೆದ್ ಬಿಟ್ಟ ಶಿಫ್ಟ್ ಮನಜ ಹೊಡೆದ್ಬಿಟ್ಟು ಮೇನ್ ಕೇರ್ ಸೈಟ್ ಅಲ್ಲ ಹೋಗ ಏಕೇತ್ರಿ ಅಲ್ಲೇ ಐತೆ ಅಣ್ಣ. ನನಗೊಂದು ಏಕೆ ಕೊಡ್ರಿ ಸಲ. 5 ಜನಕ್ಕೂ ಡ್ಯಾಮೇಜ್ ಕೊಟ್ಟಿದ್ದೀನಿ. 5 ಜನಕ್ಕಲ್ಲ 4 ಕೊಡ್ತೀನಿ. ಫಾರ್ವರ್ಡ್ ಬಂದ್ಬಿಟ್ಟವನಪ್ಪ ಬಂದ್ಬಿಟ್ಟ ಮಿಟ್ಟಪ್ಪ ಬಂದು ಇನ್ನೊಬ್ಬ ವಾಟಾಸ್ ಫಾರ್ವರ್ಡ್ ಬಂದು ಥ್ರೋ ಆಯ್ತು ಕಣ ಈ ರೌಂಡ್. ಸೀರಿಯಸ್ ಆಗಿ ಥ್ರೋ ಈ ರೌಂಡ್. ಬಿ ಹೋಗೋಣ ಬಾ. ಅಗಸ್ಯ ಫ್ಲಾಶ್ ಹಾಕು. ಫ್ಲಾಶ್ ಕೊಡ್ತೀನಿ ಅಗಸ್ಯ. 2 ಗ್ರೆನೇಡ್ ಹಾಕ್ತಾರೆ ಆಮೇಲೆ ಹೋಗೋಣ. ಕರ್ಕೊಂಡಿರೋ ಮಂಜ ಬರ್ತೀನಿ. ಹಾಕು ಫ್ಲಾಶ್ ಹಾಕು. ಬಂದ ಕನೆಕ್ಟರ್ ಬಂದ. ಏಮೇನ್ ಬಂದ್ರು ಇಬ್ರು ಬಾಂಬರು. ನೋಡ್ತಾ ಇಲ್ಲ ಮಿಡ್ ನೋಡ್ತಾ. ಇನ್ನೊಬ್ಬ ಏಮೇನು ಜೀಪ ಡ್ರಾಪ್ ಆಗೈತೆ ಮಕ್ಕಲ್ಲಿ. ನೈಸ್ ಬರೋಣ ಲಾಸ್ಟ್ ಒನ್ ಹೇಳಕ್ಕಾಗಲ್ಲ ನಮ್ಮ ಸಿಟಿ ಬಂದು ಏಮೇನಿಲ್ಲ ತಗೋ ಕೊಡ ಆಗಲ್ಲ. ಅಮ್ಮ ನೀನ್ ಸಾಯಕ್ ಗನ್ಯಾಕೆ ನೋಡ ಮೆಸಿಂಗ್ ಏನ್ ಮಾಡ್ತೀಯ ರೌಂಡ್ ನೋಡು. ಓಡ್ತಾ ಇದ್ದೀರ
ಸರ್ ಎಲ್ಗೋ ಹೋಗ್ತಾ ಇದೆಯಾ ನೀನು? ಅಪ್ಪ ಎಲ್ಲ ಲೋ HP ಎಲ್ಲ 15 HP ಹಿಂಗ್ ಬೇರೆ ಓಡ್ತಾವನೆ. ಹಾಕಿದೆ ನಾನು ಹಾಕಿದೆ ಮತ್ತೆ ಜೀವನ ಪೂರ್ತಿ ಪ್ಲೇಯರ್ಗೆ ಟ್ರಾಪ್ ಕೊಟ್ಟಿ ನಮಸ್ಕೊಂಡಿರೋ ಆ ಸೈಟಿಗೆ ಬಂದು ನಮಗೆ ಬೇಜಾರಾಗ್ಬಿಟ್ಟೈತೆ. ಒಳಗಡೆ ಹೋಗ್ಬಿಟ್ಟೆ. ಇಲ್ಲ ಅವನೇ ಮಕ್ಕಳು ಅವನೇ ಒಬ್ಬ ಏಮೇನ ಬಂದ್ಬಿಟ್ಟ. ಇನ್ನೊಬ್ಬ ಬಂದ ಓಡ್ತಾವ ಸಿಟಿಗೆ ಓಡ್ತಾವ ಅಗಸ್ತ್ಯ ಸಿಟಿ ಇಲ್ಲ ಸಿಟಿಗೆ ಓಡ್ ಬಂದ ಆ ಸೈಡ್ ಒಬ್ಬ ಏಮೇನ ಈ ಬಂದ್ರೆ ಹೇಳು ಈ ಬರ್ತಾವ ಬಾಮಂಜ ಮೇನ್ ಡ್ರಾಪು ಮಂಜ ಮೆಟ್ಟು ಬರ್ಬೋದು. ಗನ್ನ ಅಡಯ್ಯ ಅವ್ನು ಲೋ ಹೊಡೆದಿದ್ದೀನಿ ಲೋ ಮಂಜ ಹಿಂಗೆ ಹೋಗ್ಬೇಕು ಅವನು. ಮಂಜ ಹಿಂಗೆ ಹೋಗ್ಬೇಕು. ನೀನ್ ನೋಡ್ತಿರೋದ್ ಕರೆಕ್ಟ್ ನೋಡಲಿ ಅವಣ್ಣ ಹೊಡೆದಿಲ್ವಾ ನಮ್ಮನ್ನ ಅಲ್ಲಿ ಅವಣ್ಣ ಹೊಡೆದಿಲ್ವಾ ಅಂತ ಅವನೇ ನಮ್ ಸೈಟ್ ಅವ್ರು ಹೊಡೆದವ್ರ ಅಷ್ಟೇ ಲೆಕ್ಕ. ಎಲ್ಲಾರು ಒಂದೇ ನಾವು ನಮ್ ಸೈಟ್ ಅವರೆಲ್ಲ. ಸ್ಮೋಕು ಫ್ಲಾಶ್ ಮಾಡ್ತೀನಿ ಮೇಲಿಂದ. ನೀ ನಮ್ಮ ನೀರೊಳಿಕೆ ಹಾಕ್ಬಿಟ್ಟಲ್ಲ ಗಾಂಡು. ಹೌದಾ ಹೋಗ್ಲಿ ಬಿಡ ಎತ್ಕೊಳ ಬಿ ಹೊಡ್ ಬರುತ್ತಲೇ ಬಿ ಹೊಡಿಯ ಬರುತ್ತೆ ಗಾಂಡು ಬಿಡ ಹೋಗ್ಲಿ ಹಂಗೆ ಹೊಡಿಯನ್ ಬಿಡ ರೌಂಡು ಏನು ಬೇಗ ಬಿಡ ಇಲ್ಲಿ ಒನ್ ಟ್ಯಾಪ್ ಹೊಡಿತೀನಿ ಇವಾಗ 3 2 1 ಇರೋದು ಸ್ಮೋಕ್ ಇರೋದು ಏವನ್ ಮಾಡ್ತೀನಿ ಅಂತಿದ್ರು ಬಿ ಬಿಡ್ಡಿನ ಬಾ ಮಾಡ್ತೀನಿ ವಾಟರ್ ಫೀವರ್ ಸ್ವಲ್ಪ ಸುತ್ತ ಕ್ಲಿಯರ್ ಬರ ಕ್ಲಿಯರ್ ಏನೋ ಕ್ಲಿಯರ್ ಸದ್ಯ ಇಲ್ಲೇ ಅವನೇ ಒಬ್ಬ ಮಿಡ್ ಲಾಸ್ಟ್ ಸೋಳ ಸಾಯಿಲೇ ಹುಡುಗಕ್ ಪಾಪ ನೆಟ್ ಹೊಡೆದ್ರೆ ಸಾಯ್ತಾನೆ. ಹೊಡೆದೇ ಕಣ ಇದು ಆರ್ಮರ್ ಅಲ್ಲಿ ಇಲ್ವಲ್ಲ ಮೇಲಕ್ಕೆ ಹೋಯ್ತಿದ್ ಬುಲೆಟ್ ಎಲ್ಲ ಮ್ಯಾಕ್ 10 ನೀನು ಒಬ್ಬರಾರು ಗಲೀಲ್ ಬೈ ಮಾಡ್ರು ಮಾಡಿದ್ಯಲ್ಲ ಅಲ್ಲಿ ಲಾಂಗ್ ರೇಂಜ್ ಲಾಂಗ್ ರೇಂಜ್ ಎಲ್ಲ ಇಲ್ಲ ನಾವು ಓಡೋದೆ ಅಷ್ಟೇ ಓಡೋದು ಇತ್ಕೊಂಬಿಟ್ಟೆ ಬಂದ್ರ ಇನ್ನೊಬ್ಬ ಬಿ ಲೆಫ್ಟ್ ಸೈಡ್ ಸಾಯಿಸ್ಬಿಡ್ರಿ ಅಣ್ಣ ಏನ್ ಮಾಡ್ಲಿ ಆಗಲ್ಲ ಟೀಮ್ ಬರ್ಲೇ ಇಲ್ಲ ಭೀಮಿನ್ ಅವ್ರು ಬೈಟ್ ಮಾಡ್ಕೊಂಡು ಅಲ್ಲೇ ಅವ್ರೆ ಸ್ಮೋಕಿಂದೆ ಸಿಟಿ ಅವನೇ ಪಕ್ಕನಾ ಓಯ್ ಅಪ್ಪ ಉಣ್ತ ಚೆನ್ನಾಗ್ ಉಣ್ಣೋ ಎಪ್ಪತ್ತು ಪೀಟ್ ಪೈಸರಲ್ಲಿ ಯಾವತ್ತೂ ಸುತ್ತಿರ್ಲಿಲ್ಲ ಬಿಡ್ರಿ ನೀನು ಯಾವತ್ತೂ ಸುತ್ತಿರ್ಲಿಲ್ಲ ಪೀಟ್ ಪೈಸರಲ್ಲಿ ನೀನೇ 5-7 ಅಲ್ಲಿ ಓದುತ್ತಿದ್ದಲ್ಲ ನಾನು 5-7 ಹೇಳಿದ್ದು ಪೀಟ್ ಪೈಸರಲ್ಲಿ ಸುತ್ತಿರೋದು ನೀನು ಅಮ್ಮನ ಗನ್ ಕೊಡಿಲ್ ತಗೋ ಇದ ನಡಿ ಒನ್ ಟ್ಯಾಪ್ ಹೊಡಿತೀನಿ ನೋಡಲ್ಲಿ ಕಿಸ್ತೂರ್ ನೋಡ್ದಂಗೆ ಬರೋ ಮಿಡ್ಗೆ ಹೋಯ್ತೇನೆ ಬರೋ
ನಾನು ಹಿಂದೆ ನಿಂಕತೀನಿ ಅಣ್ಣ, ಈ ಗನ್ನಲ್ಲಿ ಪುಷ್ ಮಾಡಕ್ಕಾಗಲ್ಲ. ನಮ್ಮನ್ನ ಗನ್ನಲ್ಲಿ ಪುಷ್ ಮಾಡಕ್ಕಾಗಲ್ಲ ಅಂತಪ್ಪ ಅವನೇ ಹೇಳ್ತಾ ಇರೋದು. ಇದು ರಿಕಾಯಿಲ್ ಕಂಟ್ರೋಲ್ ಇರಲ್ಲ ಕಣ. सर एक बन रहा है यार. ಒಬ್ಬ ಕ್ರಾಸ್ ಅದ ಒಳಗೆ ಬಂದ. ಬಂದು ಹೊಡೆದೇ ಬಿಟ್ಟ ಅಂದ್ರೆ ಗನ್ ಅಲ್ಲೇ ಕೊಡು ಅಂದೇನ. ಆ ಅಣ್ಣ ಬಿಟ್ಟೆ ಕಳಿಸ್ಬಿಡ್ತಾವ ನೋಡ್ಕೊಳುತ್ತೆ ಅನ್ಕೊಂಡೆ. ನಾನು ಎಲ್ಲೋ ನೋಡ್ದೆ. ನಿನ್ಗೆ ಅಲ್ಲೇ ಗನ್ ಕೊಡು ಅಂದೆ ತಾನೆ ನಾನು ನಿನ್ಗೆ. ಹೊಡೆದೇ ಕಣಲೇ ಅವನ್ಗೆಲೆ. ಫ್ಯೂಸಾ? ಪಕ್ಕ. ಅಗನ್ಯ ಕಾಲ್ ಮಾಡ್ತಾ ಇದೆಯಾ ಶಟ? ಉಣ್ಣು ಇವಾಗ ಹೋಗೋರ್ದು. 29 ಅಂತೆ ಅಪ್ಪ ಈ ಗನ್ನಲ್ಲಿ ಬಿದ್ದಿದ್ದು. ಕೊಡ ಗನ್ಲೈ ಬೇಕಾ ಮುಚ್ಕೊಂಡು ನಡಿ. ಒಂದು ಗನ್ ನನಗೇನು, ನಾನು ಹೋಗಿ ಸಿಟಿ ಮುಂದೆ ಹೋಗ್ಬಿಟ್ಟು C4 ಬಿಸಾಕ್ತೀನಿ ಬಿಡು. ಪರವಾಗಿಲ್ಲ, ನಮ್ಮನ್ನ ನನ್ಗೇನಾಗ್ಬೇಕು, ನಮ್ಮನ್ನ ರಿಪೋರ್ಟ್ ಮಾಡ್ತೀವಿ ಅಷ್ಟೇ. 4 ಜನ ಇದೆ. ಶಾರ್ಟ್ ರಿಪೋರ್ಟ್ ಮಾಡ್ಕೊ ಅಂದೆ, ನಂದ ಐಡಿ ತುಂಡೆ ಮಾಡ್ಕೊ. ಮಡಿಯೋಣ 4v5 ಅಮೇಜಿಂಗ್ ಪುಟ್ಟ ಗನ್ನಲ್ಲಿ ಆಡ್ತಾನೆ ಇರ್ಲಿಲ್ಲ. ಕರೆಕ್ಟ್ ಮಾಡ್ತೀನಿ ಅಣ್ಣ. ರೈಟ್ ಸೈಡ್ ಅಲ್ಲ ನಂಗೆ ಹೊಡಿತಾವನೆ. ಹಾಕೋ ಶಿಶಾ ಫ್ಲಾಶ್ ಹಾಕೋ. ಹೊಡೆದ್ ಬಿಡ್ತಾರ ಕಣ ಸ್ಮೋಕಿಂದ ಹೋದ್ರೆ ಹೊಡೆದ್ ಬಿಡ್ತಾರ ಕಣ. ಎಷ್ಟು ಜನ ಸಾಯಿಸ್ತೀಯ ನೀನಲ್ಲ? ಸ್ಮೋಕ್ ಅಲ್ಲಿ ಬಂದು ಹೊಡಿತಾವನಲ್ಲ. ಸ್ಮೋಕ್ ಹೋಗಿ ಸಕ್ರೆ ಲೆಫ್ಟ್ ಬತ್ತಿಯಲ್ಲೋ. ನಮ್ಮನ್ನ ನೋಡ್ರಿ ಹಂಗೆ ಹೆಂಗ್ ಹೊಡಿತೀನಿ ಕ್ಲಚ್ಚು. ಕೇಳಿತ್ತು ಏನ್ ಬೇಕೇಳ ಸ್ಮೋಕ್ ಹಾಕಿಲ್ಲ ಅಂದಿದ್ರೆ ಪಕ್ಕ ಕ್ಲಚ್ ಹೊಡಿ. ಅದೆಲ್ಲ ಏನು ಇಲ್ಲ ಅಣ್ಣ ಮರಿ. ವಾಟರ್ ಬಿದ್ದು ಬಿಡಿ ಹೇಳ್ತೀನಿ. ಅದನ್ನೇ ಮಾಡೋದು ಇವಾಗ. ಕಾಟ ಯಾರು ಇಲ್ಲ ಸುಮ್ಮನೆ ಗೊತ್ತಾಗಿಲ್ಲ ಅವ್ರಿಗೆ. ಗೊತ್ತಾಗಿಲ್ಲ ಅಂತೆ. ಹಂಗಾರೆ ನಿನ್ ಕಡೆ ಅವ್ರು ಬಿಡವ್ರು ಒಂದಾರು ಗೊತ್ತಾಗಿಲ್ಲ. ಹೋಗೋ ಗೊತ್ತಾಗಿಲ್ಲ ಕಡ ನೋಡಿ ಹೇಳಿ ತಾನೆ ಗೊತ್ತಾಗಿಲ್ಲ ಅಂತ ಶಟ. ಹೊಡೆದ ಕಣ. ಎಲ್ಲ ಹೆಂಗ ಅಮೇಜಿಂಗ್ ಸತ್ತಿದ್ ನೀನು. ಶಟ ಫ್ಲಾಶ್ ಆಗಕ್ ಬರಲ್ಲ ಏನಿಲ್ಲ. ನಮ್ಮನ್ನ ನಿನ್ಗೆ ಹಾಕಕ್ ಹೋಗಿ ಸತ್ತಿದ್ ನಾನು ಗಂಡು. ಸ್ಮೋಕ್ ಒಳಗಡೆಯಿಂದ ಹಾಕ್ಬೇಕು ತುಂಡೆ ನೀನು ಅಂತವನು. ಒನ್ ಟ್ಯಾಪ್ ಹೊಡಿತೀವಿ ಅಮೇಜಿಂಗ್. ಬಿಟ್ಟಪ್ಪ ಏನ್ ಕಾಪ್ ಕೊಡ್ತೀಯಾ? ಮೆಟ್ಲಲ್ಲಿದ್ದೆ. ಭೀಮೇನ್ ನೋಡ್ತಾ ಇದ್ದೆ. ಹುಚ್ಚ ನೀನೇನು ಹುಚ್ಚನೇ ನೀನು. ನೋಡ ಇಲ್ಲಿ ಹೆಂಗೆ ಹುಚ್ಚನೇ ಮಂಜ. ಅವನು ಈ ಸೈಡ್ ಬರ್ತಾವ ಅನ್ಕೊಂಡು ಅವನು ಯಾರ ನೋಬ್ ಹಾಕಬಿಟ್ಟವ್ರೆ ಆಪೋಸಿಟ್ ಅಂತ.
ಅವಾಗೆಲ್ಲ ಕಲಿಬೇಕು ಹಂಗೆಲ್ಲ ಕರ್ಸ್ಕೊಳಕ್ಕೆ. ಗಾಂಡು ತರನೇ ಆಡ್ತೇ ಬಿಡು ಮನ, ಅದು ಆಡಿದ್ದು ಗಾಂಡು ತರನೇ. ನೀನು ಹೊಳಿಲಿಲ್ವೇನೋ ಶಟಲೇ? ಅಣ್ಣ ಸ್ಮೋಕಲ್ಲೇ ಅದಕ್ಕೆ ಒಂದ್ಸಲ ಬಂದು ಮಿಡ್ ಕೇರ ಮಿಡ್ ಪುಷ್ ಕೇರ ಮಿಡ್ಡಲ್ಲೇ ಇದೆಯಲ್ಲೋ. ಮಿಡ್ ಬ್ಲಾಕ್ ಮಾಡ್ತಾವ ನನ್ನ ಮಿಡ್ ಅವನೊಬ್ಬ. ಎಲ್ಲಿಗೆ ಬರ್ತೀರಾ ಬೇಗ ಹೇಳ್ರಿ. ಪುಷು ಶಾರ್ಟ್ ಅನ್ನು ಪುಷ್ ಇಲ್ಲ ಅಣ್ಣ, ಎವೇನಲ್ಲ ಅವನೇ. ಸುಮ್ಮನೆ ರಾಂಗ್ ಇನ್ಫೋ ಕೊಡ್ಬೇಡವಲ್ಲ. ನೈಸ್ ಮಾಲಿ ಅಮ್ಮ, ಶಾರ್ಟಕ್ ಮಾಲಿ. ಪ್ಲಾಂಟ್ ಹಾಕಯ್ಯ, ಕಾಸಾರ ಬರ್ಲಿ. ಕೊಟ್ರು ಹಾಕ್ಬಿಡು, ಪ್ಲಾಂಟ್ ಹಾಕ್ಬಿಡು, ಬರಲ್ಲ ಹಾಕ್ಬಿಡಯ್ಯ. ಸುಮ್ಮನೆ ಏನ್ ಸ್ಮೋಕಲ್ಲೇ ಹೋಯ್ತಿಲ್ಲ. ಅದೇ ಕಣಯ್ಯ ಕಲೆ. ಆ ಸ್ಮೋಕಿಂದಾನೇ ಆಚೆ ಇನ್ನೊಬ್ಬ ಬರ್ತಾವನೆ. ಸುಮ್ನಿರಲೇ, ಹೊಡಿತಿದ್ದೇನ್ಲೇ ಅವನ. ಯಾವ್ದು ಆ ಕಡೆ ತಿರ್ಕೊಂಡಿದ್ದ ಶಾರ್ಟ್. ಮಂಜಣ್ಣ ಅಲ್ಲಿವರೆಗೂ ಹೋಗಿದ್ದೆ, ಎಲ್ಲಿವರೆಗೂ ಹೇಳು, ಪೂರ್ತಿ ಹೋಗೇ ಬಿಟ್ಟಿದೆ ಅನ್ಕೋ. ಸೈಕ್ ಆಗ್ಬಿಟ್ಟಿರ್ತ ನಾನು. ಒಬ್ಬ ಬಿ ಮೇಲೆ ಪುಷ್ ಆಗಿದ್ದ, ಇನ್ನೊಬ್ಬ ಸೈಟ್ ಇದ್ದ ಬ್ಯಾಕ್ ಸೈಡ್. ತಿನ್ನಣ ಬಂದ್ರು. ಹಂಗೆ ಆಗಬೇಕು. ನಾ ಏಮೇನು ಹೋಯ್ತವ್ರೆ. ನೈಸ್ ಶಾಟ್ ಗುರು. ನೀವು ಹೊಡೆದಿದ್ರೆ ಚೆನ್ನಾಗಿರೋದು. ನೀನ್ ನಮ್ಮನ್ನೇನು ನೀನು ಸುಮ್ಮನಿದ್ರೆ ಹೊಡಿತಾರೆ. ನೀನ್ ನಮ್ಮನ್ನೇನು ಅವನಮ್ಮನ ಅಲ್ಲೂ ಹೋಯ್ತಾವ್ರೆ ಇಲ್ಲೂ ಹೋಯ್ತಾರೆ. ನಿಮ್ಮ ಹೆಂಡತಿ ತುಲ್ಲೊಳಗಡೆ ಹೋಯ್ತಾವ್ರೆ. ಇನ್ಫೋ ಕೊಡಬೇಕು ಟೀಮ್ಗೆ. ಅಮ್ಮ ನಿನ್ ಇನ್ಫೋ ನೋಡ್ಲಿಲ್ಲ ಅಲ್ಲಿ ಮಿಡ್ಡಲ್ಲಿ ಹೋಗಿ ಅವನಮ್ಮನ ಅಷ್ಟ್ ಮುಂದೆ ಹೋಗು, ಒಂದ್ ಕೇಳಕ್ಕಾಗ್ಲಿಲ್ಲ ನಿನಗೆ. ಬಾರ್ ನೀನು ನನ್ನ ಜೊತೆ ಹೇಳ್ತೀನಿ ಇವಾಗ. ನೋಡು ಗುರು, ಬಾರ ನಾನು ಬರ್ತೇನೆ. ಈ ಮ್ಯಾಚ್ ಗ್ಯಾರಂಟಿ. ಇಲ್ಲ ಅಂದ್ರೆ ಅಷ್ಟೇನಾ? ಸಾಕಾ? ವಾಟರ್ ಹೋಗೋಣ ಬರಪ್ಪ. ಮತ್ತೆ ಒಬ್ಬೊಬ್ರು ಯಾರನ್ನ. ನಾನು ಬರ್ತೇನೆ ನಾನು ಭೀಮೇನಿಂದ ಬರ್ತೀನಿ. ಆಯ್ತಾನ ಹುಷಾರೇ ಹೊಡಿ. ನೀನ್ ನಿಂತಿದ್ಯಾ? ನೀನೇ ಶಾರ್ಟ್ HP. ಇರೋರು 3 ಜನ ಬಿ ಅಣ್ಣ, 3 ಜನ ಬಿ ಆಗಲ್ಲ. ಏಕೆ ಇದೆ ರೌಂಡೇ ಹೊಡೆದಾಕ್ಬಿಡ್ತಿದೆ. ಅದಕ್ಕಿಂತ ಈ ಬುಲೆಟ್ ಜಾಸ್ತಿನೇ ಇರುತ್ತೆ.
ಹೊಡೆದ್ಬಿಡು ಇದಕ್ಕೆ. ಸೂಳೆ ಗಂತ ಹೇಳಕ್ ಬಿಡ್ಲಿಲ್ಲ ಕಣ. ಹೊಡಿತಾವ್ರೆ ಇದು ಲಾಸ್ಟ್ ರೌಂಡ್ ಈಕೋ ಮಾಡಿ ಆಫ್ ಬೈ ಈಕೋ ಗೊತ್ತಾ ಲೇಟ್ ಮಿಟ್ರಶ್ ಲೇಟಾಗೆ ಮಿಟ್ ಹೋಗೋಣ ನೀರು. ಸೆಕೆಂಡ್ ಬಿಡು ಅವನೆಲ್ಲ ಫೈರ್ ಗೇರ್ ಮೋಲಿ ಗ್ರೆನೇಡ್ ಎಲ್ಲ ಡೋರ್ಗೆ ಹೋಗ್ರ ಇಲ್ಲ ಕಿರಣ್ ಅವ್ರು ಏನ್ ಹೇಳ್ತಾರ, ಡ್ರಾ ಮಾಡ್ಸಿ ಸ್ವೀಟಿ ಡ್ರಾ ಮಾಡ್ಸಿ ಸೋಲಿಸ್ಬಿಡು ಅಂತವ್ರೆ. ಇವಾಗೆಲ್ಲ ಹೊಡಿತಾನೆ ಡಿಮಾರ್ ಅಂತ. ಸ್ಮೋಕ್ ಹಾಕ್ತೀನಿ ತಡಿ, ನಾನೇ ಬೇಕಾದ್ರೆ ಹಾಕ್ತೀನಿ. ತಡಿ ಇನ್ನೂ ಹಾಕಿದ್ದೀನಿ. ಹೋಗೋಣ ಬರಿ ಗುರು ಇನ್ನೊಬ್ಬ ಅವನೇ ಗುರು, ಹೇಳಲಿಲ್ವಾ ಇನ್ನೊಬ್ಬ ಅವನೇ ಮಾಡ್ಕೊಂಡ ಸ್ಮೋಕಲ್ಲ ಅವನೇ. 3 ಜನ ಬಿಟ್ಟು $96 ಅಣ್ಣ. ನೀನು ಒಂದೇ ಅವ್ನ ಮೇಲೆ ಹೊಡಿದ್ರೆ ಸತ್ತಾಕ್ಬಿಟ್ರ ಅಣ್ಣ ಅವನು. ಟೀಮ್ ಡ್ಯಾಮೇಜ್ ಸೇರ್ಸ ಹೊಡಿತಿದ್ದೆ, ಎಲ್ಲ ಬುಲೆಟ್ ನಿಮಗೆ ಬಿಟ್ಟರು. ಇಬ್ರು ವಾಟರ್ ಸೋಪ್ ಬರ ಮನೋಜ ಬಾರೋ ಯಾದವ್ರ ಜೊತೆ ವಾಟರ್ ಸೋಪ್ ಒನ್ ಟ್ಯಾಪ್ ಹೊಡಿಬೇಕಾ 2 ಟ್ಯಾಪ್ ಸಾಯಿಸ್ಬೇಕಾ ಅದು ಹೇಳು ಫಸ್ಟ್. ಭೀಮೇನ್ ಬರ್ತೀನಿ ನಾನು. ಇಟ್ಟು ಸ್ಮಾಕ್ ಮಾಡ್ಬಿಟ್ಟು ಭೀಮೇನ್ ಬಾ ಬಂದೆ. ಹೊಡಿಬೇಕಪ್ಪ ಭೀಮೇನ್ ಬಂದ್ರೆ. ಬರ್ತಾನ ಮೆಸೇಜ್ ಫುಲ್ ರೈಟ್ ಅಲ್ಲಿ ಹೋಗ್ರಿ, ನಾನು ನೋಡಿದ್ದೆ. ಹಿಂದೆ ಬರ್ತಾನ ಹೊಡೆದ್ರೆ ಆಗ್ತಾ ಇದೆ. ಮಿಡ್ ಇಬ್ರು ಹೋಗಿ ಹೊಡೆದ್ಬಿಡ್ಲಾ ಮಾಲಿಲಿ. ಲೆಫ್ಟ್ ಬಂದ್ಬಿಟ್ಟ. ಯಾಕ್ರ ಹಿಂಗ ಆಡ್ತೀರಾ? C4 ನೀನೇ ಕಣಯ್ಯ. ವಾಟರ್ ಸಭಾ ಬಂದಿದ್ದ ಮಜಾ ಮಿಡ್ ಬರ್ಬೋದಕ್ಕೆ. ರೈಟ್ ಒಂದು ಹೊಡೆದ್ರೆ ಒಂದು ಫ್ರೀ ಮಂಜ. ಮೇನ್ ಅಲ್ಲ ಅವನು ಎ ಸೈಡ್ ಪ್ಲೇಯರ್. ಇವನೇ ನಾವು ಫೋನ್ ಕೊಟ್ಟಿದ್ದು. ಅವನೇನೆ ವಾಟರ್ಸ್ ಹೊಡೆದಿದ್ರೆ ಆಗತ್ ಕಣ. ನೀವು ರೌಂಡ್ ಆಗಿರೋದಿದ್ದು ಯುಟಿಲಿಟಿ ತಗೊಂಡಾಗ ಹಾಕಿ ಎಬ್ಬರ್ಸು. ಆಟ ಆಡ್ಕೊಂಡೆ ಹೊಡೆದ್ಬಿಟ್ರು. ಡ್ರಾಫ್ಟ್ ಒಂದೊಡಿ ಮನಜ ನೈಸ್ ಮಿಕ್ಸ್ ಮಿಡ್ ಪುಷ್. ಸೋಲೋ ಹೋಗ್ಬೇಡ ಮನಜ. ಅತ್ತ ನೋಡು ಮೂಲೆ ಅವನೇ ತಡಿ
Rozok sih. Ini harusnya bakalan donat-donat.